Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಆಲ್ರೆಡಿ 2 ಸೆಷನ್ಸ್ನ ಮುಗಿಸಿದ್ದೀವಿ. ಇದು 3ನೇ ಸೆಷನ್. ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಅನ್ನೋ ಸಬ್ಜೆಕ್ಟ್ನಲ್ಲಿ ನಂಬರ್ ಸಿಸ್ಟಮ್ ಅನ್ನೋ ಯೂನಿಟ್ 1 ಅನ್ನೋದು ನಿಮ್ಮ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂನು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸಲ್ಲಿ ಮೋಸ್ಟ್ ಪರ್ಸೆಂಟ್ ಈ ಟಾಪಿಕ್ ಬಗ್ಗೆ ಕ್ವಶನ್ಸ್ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಸೊ ಅದಕ್ಕೂ ನೀವು ರೆಡಿ ಆಗಿರಬೇಕು, ಜೊತೆಗೆ ಸಿಲೆಬಸ್ ಪಾಯಿಂಟ್ ಆಫ್ ವ್ಯೂ ಕೂಡ ರೆಡಿ ಆಗಿರಬೇಕು ಸ್ಟೂಡೆಂಟ್ಸ್. ಹಾಗಾದರೆ ಇವತ್ತಿನ ದಿವಸ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿರೋದು LCM ಆ್ಯಂಡ್ HCF. ಇದರಲ್ಲಿ ನಾವು ಇವತ್ತಿನ ದಿವಸ ಫುಲ್ಲಾಗಿ ಡಿಸ್ಕಸ್ ಮಾಡಕ್ಕೆ ಪ್ರಯತ್ನ ಪಡೋದು LCM. LCM ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ಹಾಗಂದ್ರೆ ಏನೇನು ಅಂಶಗಳನ್ನ ಪರಿಗಣನೆಗೆ ತಗೊಬೇಕು, ಅದ್ರ ಜೊತೆಗೆ ಕೆಲವು ಟರ್ಮ್ಸ್ ಬರುತ್ತೆ. ಆ ಟರ್ಮ್ಸ್ನು ತಿಳ್ಕೊಂಡು LCMನ ಕ್ಯಾಲ್ಕುಲೇಷನ್ಸ್ ನೋಡೋಣ. LCM ಕ್ಯಾಲ್ಕುಲೇಷನ್ಸಲ್ಲೂ 3-4 ಥರ ಟೈಪ್ನಲ್ಲಿ ಕೊಡೋಕೆ ಅವಕಾಶ ಇರುತ್ತೆ. ಸಾಧ್ಯವಾದಷ್ಟು ಮಟ್ಟಿಗೆ ಇವತ್ತಿನ ದಿವಸ LCM ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಆಗಲಿಲ್ಲ ಅಂದರೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ಟೂಡೆಂಟ್ಸ್. ಹಾಗಾಗಿ ಹೋಗೋಣ ಸ್ಟೂಡೆಂಟ್ಸ್. LCM ಹೋಗ್ಲಿಕ್ಕೆ ಮುಂಚೆ ಒಂದು ಕಿವಿ ಮಾತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹೋಗೋಣ. ಓಕೆ ಸ್ಟೂಡೆಂಟ್ಸ್, LCMನ ತಿಳ್ಕೊಳ್ಳಿಕ್ಕೆ ಮುಂಚೆ ನಾವು 2 ಅಥವಾ 3 ಟರ್ಮ್ಸ್ನ ತಿಳ್ಕೊಂಡು ಅದರ ಅರ್ಥನ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಹಾಗಾದರೆ ಮೊದಲನೇ ಟರ್ಮ್ ಏನು ಅಂದರೆ ಮಲ್ಟಿಪಲ್. ಏನು ಮಲ್ಟಿಪಲ್ ಅಂದರೆ ಅ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಅನದರ್ ನಂಬರ್. ಅ ನಂಬರ್ which is exactly divisible by another number is called multiple of the later. ಯಾವ ನಂಬರ್ ಬೇರೆ ನಂಬರಿಂದ ಡಿವೈಡ್ ಆಗುತ್ತೋ ಅದನ್ನೇ ನಾವೇನಂತ ಕರಿತೀರಾ, ಮಲ್ಟಿಪಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ಮಲ್ಟಿಪಲ್ಸ್ ಆಫ್ 2. ಹಾಗಾದ್ರೆ 2ನ ಮಲ್ಟಿಪಲ್ಸ್ ಏನೇನು ಅಂತಂದ್ರೆ 2, 4, 6, 8, 10, 12, 14, 16 ಇವೆಲ್ಲ ಮಲ್ಟಿಪಲ್ಸ್ ಆಫ್ 2. ಅಂದ್ರೆ ಅರ್ಥ ಈ 2ನ ಮಲ್ಟಿಪಲ್ ಇವೆಲ್ಲ ಆಗಿದೆ ಅಂತಂದ್ರೆ ಈ ಎಲ್ಲ ಸಂಖ್ಯೆಯನ್ನು ಎಕ್ಸಾಕ್ಟ್ ಆಗಿ ಡಿವೈಡ್ ಮಾಡುವಂಥದ್ದಾಗಿರ್ಬೇಕು. ಅಂದ್ರೆ 2/2 ಅಂದ್ರೆ 1, 4/2 ಅಂದ್ರೆ 2ನ ಮಲ್ಟಿಪಲ್ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಅಂದ್ರೆ 2 6/2 ಅಂದ್ರೆ 3 8/2 ಅಂದ್ರೆ 4 ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ. ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ ಅಂದ್ರೆ ಏನು, ರಿಮೈಂಡರ್ 0 ಆಗಿರ್ಬೇಕು. ರಿಮೈಂಡರ್ ಏನಾಗಿರ್ಬೇಕು ಸ್ಟೂಡೆಂಟ್ಸ್, 0 ಆಗಿರ್ಬೇಕು. ಹಾಗಾದ್ರೆ 2ನ ಮಲ್ಟಿಪಲ್ಸ್ ಏನೇನು ಅಂತಂದ್ರೆ 2, 4, 6, 8, 12 ಅಂದ್ರೆ ನಿಮ್ಗೆ ಮಗ್ಗಿ ಬರುತ್ತೆ ಅಥವಾ ಟೇಬಲ್ ಬರುತ್ತಾ ಅಂತ ಕೇಳ್ತಾರಲ್ವ, ಅದೆಲ್ಲ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ಅನ್ಲಿಮಿಟೆಡ್ ಮಲ್ಟಿಪಲ್ ಸಿಗುತ್ತೆ ನಿಮಗೆ. 3ಯ ಮಲ್ಟಿಪಲ್ಸ್ ಯಾವ್ಯಾವುದು ಅಂದ್ರೆ 3, 6, 9, 12, 15, 18, 21, 24, 27, 30 ಅನ್ಲಿಮಿಟೆಡ್. ಅದೇ ರೀತಿ 4ನ ಮಲ್ಟಿಪಲ್ಸ್ ಯಾವ್ಯಾವುದು ಅಂದ್ರೆ 4, 8, 12, 16, 20, 24, 28, 32, 36, 40 ಅಂದ್ರೆ ಅನ್ಲಿಮಿಟೆಡ್ ಸ್ಟೂಡೆಂಟ್ಸ್. ಅದೇ ರೀತಿ 5ಗೆ 5, 10, 15, 20, 25, 30, 35, 40, 45, 50, 50, 55, 60, 65, 70, 75 and unlimited, infinite. ಮಲ್ಟಿಪಲ್ಸ್ ಏನಿದೆ, ಯಾವುದರ ಮಲ್ಟಿಪಲ್ಸ್, 5ರ ಮಲ್ಟಿಪಲ್ಸ್ ಅನ್ಲಿಮಿಟೆಡ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಂದ್ರೆ ಮಲ್ಟಿಪಲ್ ಅಂದ್ರೆ ಆ ನಂಬರ್ which is exactly divisible by another number. ಬೇರೆ ನಂಬರ್ ಇಂದ ಇದು ಡಿವಿಸಿಬಲ್ ಆಗಿರಬೇಕು, ಇದನ್ನು ಡಿವೈಡ್ ಮಾಡೋ ಹಂಗಿರಬೇಕು. ಅಂದ್ರೆ ಇವೆಲ್ಲದನ್ನು ಕೂಡ ಡಿವೈಡ್ ಮಾಡುವಂತಹ ಸಾಮರ್ಥ್ಯ ಹೊಂದಿರಬೇಕು ಈ 5ಗೆ.
ಅಂತ ನಂಬರ್ನ ನಾವು ಮಲ್ಟಿಪಲ್ಸ್ ಆಫ್ 5s ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಉದಾಹರಣೆಗೆ 15 ಈಸ್ ಡಿವೈಡೆಡ್ ಬೈ 5. 15 ಅನ್ನೋದು ಡಿವಿಸಿಬಲ್ ಆಗುತ್ತೆ ಯಾವುದರಿಂದ? 5 ಇಂದ. ಸೊ 15 ಈಸ್ ಎ ಮಲ್ಟಿಪಲ್ ಆಫ್ 5. 5ನ ಮಲ್ಟಿಪಲ್ ಯಾವ್ದಾಗಿರುತ್ತೆ? 15 ಆಗಿರುತ್ತೆ ಸ್ಟೂಡೆಂಟ್ಸ್. ಯಾಕೆ? 15 ಡಿವೈಡ್ ಬೈ 5 ಮಾಡಿದ್ರೆ ಬರೋದು 3. ಎಕ್ಸಾಕ್ಟ್ ಆಗಿ ಡಿವೈಡ್ ಆಗುತ್ತೆ, ರಿಮೈಂಡರ್ ಇರೋದಿಲ್ಲ. ಹಾಗಾದ್ರೆ 15 ಏನಂತ ಕರಿತೀರಾ? 15 ಈಸ್ ದ ಮಲ್ಟಿಪಲ್ ಆಫ್ 5 ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಹಾಗಾದ್ರೆ ಇಲ್ಲಿ ರೆಡ್ ಶೇಡ್ ಕೊಡ್ತಾ ಇದೀನಿ ಸ್ಟೂಡೆಂಟ್ಸ್. ಇವೆಲ್ಲನೂ ಕೂಡ ಮಲ್ಟಿಪಲ್ಸ್ ಆಫ್ 2 ಆಗಿರುತ್ತೆ. ಇವೆಲ್ಲನೂ ಕೂಡ ಮಲ್ಟಿಪಲ್ಸ್ ಆಫ್ 3 ಆಗಿರುತ್ತೆ. ಇವೆಲ್ಲನೂ ಕೂಡ ಮಲ್ಟಿಪಲ್ಸ್ ಆಫ್ 4 ಆಗಿರುತ್ತೆ. ಇವೆಲ್ಲನೂ ಕೂಡ ಮಲ್ಟಿಪಲ್ಸ್ ಆಫ್ 5 ಆಗಿರುತ್ತೆ. ಹಾಗಾದ್ರೆ 30 ಅನ್ನೋದು ಏನಾಗಿರುತ್ತೆ? ಮಲ್ಟಿಪಲ್ಸ್ ಆಫ್ 5s ಆಗಿರುತ್ತೆ. ಮಲ್ಟಿಪಲ್ಸ್ ಆಫ್ 5 ಅಂತಂದ್ರೆ ಅನ್ಲಿಮಿಟೆಡ್ ಆಗಿ ಹೋಗ್ತಾ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಮಲ್ಟಿಪಲ್ಸ್ ಆಫ್ 5 ಅಂದ್ರೆ ಅರ್ಥ ಏನು? 5 ಅನ್ನೋದು ಡಿವೈಡ್ ಮಾಡಬೇಕು ಯಾವುದನ್ನ? ಅದರ ಮಲ್ಟಿಪಲ್. ಏನ್ ಬರಬಾರ್ದು? ರಿಮೈಂಡರ್ ಬೇರೆ ಸಂಖ್ಯೆ ಬರಬಾರ್ದು. ಏನ್ ಬರಬೇಕು? 0 ಆಗಿರಬೇಕು. ಸೇ ಫಾರ್ ಎಕ್ಸಾಂಪಲ್ 60 ಅನ್ನೋದು 2ರ ಮಲ್ಟಿಪಲ್ ಅಂತ ಕೇಳ್ತೀವಿ ನಾವು. 60 ಡಿವೈಡ್ ಬೈ 2 ಅಂದಾಗ 30 ಬರುತ್ತೆ. ಯಾವುದೇ ರೀತಿ ರಿಮೈಂಡರ್ ಬರಲಿಲ್ಲ. ಹಾಗಾದ್ರೆ 60 ಈಸ್ ದ ಮಲ್ಟಿಪಲ್ ಆಫ್ 2 ಅಂತ ಹೇಳ್ಬೋದು. 60 ಈಸ್ ದ ಮಲ್ಟಿಪಲ್ ಆಫ್ 2. ಅರ್ಥ ಆಗ್ತಿದೆ ಅನ್ಸುತ್ತೆ ಸ್ಟೂಡೆಂಟ್? ಅದೇ ರೀತಿಯಲ್ಲಿ 50 ಅನ್ನೋದು ಮಲ್ಟಿಪಲ್ ಆಫ್ 3 ಆಗುತ್ತಾ ಅಂತ ಕೇಳಿದ್ರೆ 3ರಿಂದ ಇದು ಡಿವೈಡ್ ಆಗೋದಿಲ್ಲ ಸ್ಟೂಡೆಂಟ್. 16 ಪಾಯಿಂಟ್ ಚೇಂಜ್ ಬರುತ್ತೆ. ಅಂದ್ರೆ ಪಾಯಿಂಟ್ ಅಂದ್ರೆ ಅಲ್ಲಿ ರಿಮೈಂಡರ್ ಬರುತ್ತೆ ನೋಡ್ರಿ. 3 50 3 3 2 0. ಹಾಗಾದ್ರೆ ಬರೋದು 3 6 18 ಬರೋದು 2. ಪಾಯಿಂಟ್ ಇಡ್ತೀರಾ 0 ಬರುತ್ತೆ. ಬರೋದು 18 ಅಂದ್ರೆ 6 16.666666 ಅಂದ್ರೆ ಪಾಯಿಂಟ್ ಬಂದಿದೆ ಸ್ಟೂಡೆಂಟ್ಸ್. ಅಂದ್ರೆ ಇಲ್ಲಿ ರಿಮೈಂಡರ್ 2 ಬರ್ತಾನೆ ಇದೆ. ಈ ರಿಮೈಂಡರ್ ಬಂತು ಅಂದ್ರೆ ಅದು ಮಲ್ಟಿಪಲ್ ಆಗೋದಿಲ್ಲ. ಹಾಗಾದ್ರೆ 50 ಈಸ್ ನಾಟ್ ದ ಮಲ್ಟಿಪಲ್ ಆಫ್ 3. 50 ಈಸ್ ನಾಟ್ ಅ ಮಲ್ಟಿಪಲ್ ಆಫ್ 3. ಹಾಗಾದ್ರೆ ಮಲ್ಟಿಪಲ್ ಆಫ್ 3 ಆಗಿರ್ಬೇಕು ಅಂದ್ರೆ 3 ಇಂದ ಡಿವೈಡ್ ಆಗ್ಬೇಕು. ಅದು 3 ಇಂದ ಡಿವೈಡ್ ಆಗ್ಬೇಕು. ಹಾಗಾದ್ರೆ ಇಲ್ಲಿ ಏನಂತ ಹೇಳ್ತಾರೆ? ಮಲ್ಟಿಪಲ್ ಮೀನ್ಸ್ ಆ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ ಅನದರ್ ನಂಬರ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಫ್ಯಾಕ್ಟರ್ಸ್. ಹಾಗಾದ್ರೆ ಫ್ಯಾಕ್ಟರ್ಸ್ ಆಫ್ ಎ ನಂಬರ್ ಆರ್ all those numbers which can exactly divide the given number. Say for example 5ರ ಮಲ್ಟಿಪಲ್ಸ್ ಯಾವ್ಯಾವುದು? ಫ್ಯಾಕ್ಟರ್ಸ್ ಯಾವ್ಯಾವುದು? 5ರ ಫ್ಯಾಕ್ಟರ್ಸ್ ಯಾವ್ದು ಅಂತ ಕೇಳಿದ್ರೆ 5ರಿಂದ ಯಾವ ಸಂಖ್ಯೆಗಳು ಡಿವೈಡ್ ಆಗುತ್ತೆ. ಅರ್ಥ ಆಗ್ಲಿಲ್ಲ ಮತ್ತೆ ರಿಪೀಟ್ ಮಾಡ್ತೀನಿ ನೋಡಿ ಸ್ಟೂಡೆಂಟ್ಸ್. 5 ಅನ್ನೋ ಸಂಖ್ಯೆ ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂದ್ರೆ 1 5/1 ಅಂದ್ರೆ ಬರೋದು 5 ಎಕ್ಸಾಕ್ಟ್ ಆಗಿ ಡಿವೈಡ್ ಆಯಿತು. ಇನ್ನೊಂದು 5/5 ಅಂದ್ರೆ ಬರೋದು 1 ಎಕ್ಸಾಕ್ಟ್ ಆಗಿ ಡಿವೈಡ್ ಆಯಿತು. ಹಾಗಾದ್ರೆ ಫ್ಯಾಕ್ಟರ್ಸ್ ಯಾವುದು? 1 ಅನ್ನೋದು ಒಂದು ಫ್ಯಾಕ್ಟರ್, 5 ಅನ್ನೋದು ಒಂದು ಫ್ಯಾಕ್ಟರ್. ಅದೇ ರೀತಿಯಲ್ಲಿ 6 ಅನ್ನೋದನ್ನ ನೋಡಿ. 6 ಅನ್ನೋದಕ್ಕೆ ಎಷ್ಟು ಫ್ಯಾಕ್ಟರ್ ಇದೆ? 6 ಅನ್ನೋದು ಯಾವ್ಯಾವ್ದಿಂದ ಭಾಗಿಸ್ಬೋದು ನೀವು? 1ರಿಂದ ಭಾಗಿಸ್ಬೋದು. 1 6 6. 2ರಿಂದ ಭಾಗಿಸ್ಬೋದು. 1 2 2. 3ರಿಂದ ಭಾಗಿಸ್ಬೋದು. 3 2 6. ಅದೇ ರೀತಿಯಲ್ಲಿ 6/6 ಅಂದ್ರೆ 6 ಡಿವೈಡ್ ಬೈ 1, 6/2, 6/3, 6/6 ಅಂದ್ರೆ ಬರೋದೆಷ್ಟು? 6 3 2 1. ಏನು ಎಕ್ಸಾಕ್ಟ್ ಆಗಿ ಡಿವೈಡ್ ಆಗ್ತಾ ಇದೆ, ರಿಮೈಂಡರ್ ಬರ್ತಾ ಇಲ್ಲ ಸ್ಟೂಡೆಂಟ್ಸ್. ಹಾಗಾದ್ರೆ 1 ಈಸ್ ಎ ಫ್ಯಾಕ್ಟರ್ ಆಫ್ 6, 2 ಈಸ್ ಎ ಫ್ಯಾಕ್ಟರ್ ಆಫ್ 6, 3 ಈಸ್ ಎ ಫ್ಯಾಕ್ಟರ್ ಆಫ್ 6, 6 ಈಸ್ ಎ ಫ್ಯಾಕ್ಟರ್ ಆಫ್ 6 ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ತಂದ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಇಲ್ಲಿ ನೀವು ಗಮನಿಸಿದ್ದೇ ಆದಲ್ಲಿ 8ಕ್ಕೆ ಫ್ಯಾಕ್ಟರ್ಸ್ ಏನೇನು ಬರುತ್ತೆ? 8 ಅನ್ನೋದು 1ರಿಂದನೂ ಡಿವೈಡ್ ಆಗುತ್ತೆ. 8 ಅನ್ನೋದು 2ರಿಂದನೂ ಡಿವೈಡ್ ಆಗುತ್ತೆ.
8 ಅನ್ನೋದು 4ರಿಂದನೂ ಡಿವೈಡ್ ಆಗುತ್ತೆ, 8 ಅನ್ನೋದು 8ರಿಂದನೂ ಡಿವೈಡ್ ಆಗುತ್ತೆ. ಹಾಗಾದರೆ 1, 4, 8 ಅಂಡ್ 1, 2, 4 ಅಂಡ್ 8 ಆರ್ ದ ಫ್ಯಾಕ್ಟರ್ಸ್ ಆಫ್ 8 ಅಂತ ಹೇಳ್ತೀವಿ. ಅದೇ ರೀತಿ 32ಗೆ ನೋಡಿ ಸ್ಟೂಡೆಂಟ್ಸ್, 32ಗೆ 1ಇಂದನೂ ಡಿವೈಡ್ ಆಗುತ್ತೆ. 32 ಅನ್ನೋದು 1ಇಂದನೂ ಡಿವೈಡ್ ಆಗುತ್ತೆ, 2ಇಂದನೂ ಡಿವೈಡ್ ಆಗುತ್ತೆ, 4ಇಂದನೂ ಡಿವೈಡ್ ಆಗುತ್ತೆ, 8ಇಂದನೂ ಡಿವೈಡ್ ಆಗುತ್ತೆ, 16ಇಂದನೂ ಡಿವೈಡ್ ಆಗುತ್ತೆ ಮತ್ತು 32ಇಂದನೂ ಡಿವೈಡ್ ಆಗುತ್ತೆ ಸ್ಟೂಡೆಂಟ್ಸ್. ಅಂದರೆ 32 ಡಿವೈಡ್ ಬೈ 1, 32 ಡಿವೈಡ್ ಬೈ 2, 32 ಡಿವೈಡ್ ಬೈ 4, 32 ಡಿವೈಡ್ ಬೈ 8, 32 ಡಿವೈಡ್ ಬೈ 16, 32 ಡಿವೈಡ್ ಬೈ 32. ಹಾಗಾದ್ರೆ ಇವೆಲ್ಲ ಏನಾಗಿರುತ್ತೆ ಸ್ಟೂಡೆಂಟ್ಸ್, ಇವೆಲ್ಲನೂ ಕೂಡ ಎಕ್ಸಾಕ್ಟ್ ಆಗಿ ಡಿವೈಡ್ ಆಗ್ತದೆ. ಏನ್ ಡಿವೈಡ್ ಮಾಡ್ತಾ ಇರೋದು, ಗಿವನ್ ನಂಬರ್ನ, ಯಾವ ನಂಬರ್ ಕೊಟ್ಟಿದನೋ ಆ ನಂಬರ್ನ ಡಿವೈಡ್ ಮಾಡ್ತಿದೆ, ಹೊಡಿತಿದೆ. ಯಾವುದು, ಯಾವ ನಂಬರ್ ಹೊಡಿತೀಯೋ ಅದನ್ನೇ ನಾವು ಫ್ಯಾಕ್ಟರ್ ಅಂತ ಕರಿತೀವಿ. ಯಾವ ನಂಬರ್ಗಳು ಹೊಡಿತಿದೆಯೋ ಕೊಟ್ಟಿರೋ ನಂಬರ್ 32, ಈ 32ನ ಯಾವ್ಯಾವುದು ಭಾಗಿಸ್ತಿದೆಯೋ 2ರಿಂದ ಭಾಗ ಆಗುತ್ತೆ, 1ರಿಂದ ಭಾಗ ಆಗುತ್ತೆ, 32 ಅನ್ನೋದು 4ರಿಂದ ಭಾಗ ಆಗುತ್ತೆ, 8ರಿಂದ ಭಾಗ ಆಗುತ್ತೆ, 16ರಿಂದ ಭಾಗ ಆಗುತ್ತೆ, 32ರಿಂದ ಕೂಡ 32 ಭಾಗ ಆಗುತ್ತೆ. ಅಂದರೆ ಅದನ್ನ ನಾವೇನಂತ ಕರಿತೀರಾ, ಅದನ್ನೆಲ್ಲ ಈ ಎಲ್ಲಾನು ಕೂಡ ನಾವು ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಫ್ಯಾಕ್ಟರ್ಸ್ಗೂ ಮಲ್ಟಿಪಲ್ಸ್ಗೂ ಡಿಫರೆನ್ಸ್ ಏನ್ ಬಂತು? ಒಂದ್ ಸೆಕೆಂಡ್ ಅದನ್ನ ಕ್ಲಾರಿಫೈ ಮಾಡ್ಕೊಂಡ್ಬಿಡೋಣ. ಈಗೀಗ 3, 4, 5, 6ಗೆ ಮಲ್ಟಿಪಲ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಮಲ್ಟಿಪಲ್ಸ್ ನಿಮಗೆ ಫೈನಲ್ ಟಚ್ ಕೊಡ್ತಾ ಇರೋದು. 3ಗೆ ಮಲ್ಟಿಪಲ್ಸ್ ಏನೇನಾಗುತ್ತೆ, 3, 6, 9, 12, 15 ಅಂಡ್ ಸೊ ಆನ್. 4ಗೆ 4, 8, 12, 16, 20 ಅಂಡ್ ಸೊ ಆನ್. ಅದೇ ರೀತಿ 5ಗೆ 5, 10, 15, 20, 25 and so on. Unlimited. 6ಗೆ 6, 12, 18, 24, 30 and so on. ಇವೆಲ್ಲ ಇದಿದೆ ನೋಡಿ, ಇದೆಲ್ಲನೂ ಕೂಡ 3ಯ ಮಲ್ಟಿಪಲ್ಸ್. ಅಂದ್ರೆ ಅರ್ಥ ಏನು, ಈ 3ಯಿಂದ ಭಾಗ ಆಗ್ಬೇಕು, ಗಿವನ್ ನಂಬರ್ ಇಂದ ಅದನ್ನ ಡಿವೈಡ್ ಮಾಡಬೇಕು. ಯಾವುದನ್ನ, ಇವೆಲ್ಲದನ್ನು ಡಿವೈಡ್ ಮಾಡಬೇಕು. ಅಂದ್ರೆ 3/3, 6/3, 9/3, 12/3 ಗಿವನ್ ನಂಬರ್ ಇಂದ ಡಿವೈಡ್ ಆಗ್ಬೇಕದು. ಅದನ್ನ ನಾವು ಮಲ್ಟಿಪಲ್ ಅಂತ ಕರಿತೀವಿ. ಯಾವುದನ್ನ, 3ನ, 6ನ, 9ನ, 12ನ, ಇದನ್ನೆಲ್ಲ ಮಲ್ಟಿಪಲ್ ಅಂತ ಕರಿತೀವಿ. ಈಗ ಇಲ್ಲೇ ನೋಡ್ರಿ, ಇಲ್ಲಿ 4ಗೆ ಮಲ್ಟಿಪಲ್ ಯಾವ್ಯಾವ್ದು ಇರುತ್ತೆ. 4ಗೆ ಮಲ್ಟಿಪಲ್ ಬಂದು 4 ಡಿವೈಡ್ ಬೈ 4, 8 ಡಿವೈಡ್ ಬೈ 4, 12 ಡಿವೈಡ್ ಬೈ 4, 16/4, 20/4. ಅಂದ್ರೆ ಮಲ್ಟಿಪಲ್ ಆಗೋದು ಡಿವೈಡ್ ಮಾಡಬೇಕು. ಯಾವುದು ನೀವು ಮಲ್ಟಿಪಲ್ ಅಂತ ಹೇಳ್ತಿದೀವೋ ಅದನ್ನ. 4ರ ಮಲ್ಟಿಪಲ್ ಯಾವ್ಯಾವುದು, 4, 8, 12, 16, 20. ಹಾಗಾದ್ರೆ 20 ಮಲ್ಟಿಪಲ್ ಆಫ್ 4 ಅಂತ ತಂದ್ರೆ 20/4 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಇಲ್ಲೂ ಅಷ್ಟೇ, ಮಲ್ಟಿಪಲ್ ಆಫ್ 5 ಅಂದ್ರೆ 5/5, 10/5, 15/5, 20/5, 25/5. ಹಾಗಾದ್ರೆ 25 ಈಸ್ ದ ಮಲ್ಟಿಪಲ್ ಆಫ್ 5 ಆಗಿರುತ್ತೆ. 5ನ ಮಲ್ಟಿಪಲ್ ಯಾವುದಾಗಿರುತ್ತೆ, 25 ಆಗಿರುತ್ತೆ. ಹಾಗಾದ್ರೆ ಡಿವೈಡ್ ಯಾವ ಮಲ್ಟಿಪಲ್ ಇಂದ ಡಿವೈಡ್ ಆಗುತ್ತೋ ಆ ನಂಬರ್ನ ನಾವು ಮಲ್ಟಿಪಲ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಗಿವನ್ ನಂಬರ್ನ ಇಂದ ಡಿವೈಡ್ ಆಗ್ಬೇಕದು. ಅದೇ ಫ್ಯಾಕ್ಟರ್ ಅಂದ್ರೆ ಕನ್ಫ್ಯೂಷನ್ ದೂರ ಮಾಡೋಕ್ಕೋಸ್ಕರ ಇನ್ನೊಂದ್ಸಲಿ ರೀಟಚ್ ಕೊಡ್ತಾ ಇರೋದು. ಫ್ಯಾಕ್ಟರ್ ಸೇಮ್ ನಂಬರ್ ತಗೋಣ, 3, 4, 5, 6. 3ಗೆ ಫ್ಯಾಕ್ಟರ್ ಯಾವ್ಯಾವ್ದಾಗಿರುತ್ತೆ, 1 ಇಂದ ಡಿವೈಡ್ ಆಗುತ್ತೆ ಮತ್ತು 3 ಇಂದ ಡಿವೈಡ್ ಆಗುತ್ತೆ.
ಫೋರ್ನ ಫ್ಯಾಕ್ಟರ್ ಯಾವ್ದಾಗಿರುತ್ತೆ? 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ. ಯಾವುದು? ಈ 4 ಅನ್ನೋದು ಡಿವೈಡ್ ಆಗಬೇಕು, ಗಿವನ್ ನಂಬರ್ ಡಿವೈಡ್ ಆಗಬೇಕು. ಯಾವ್ದ್ರಿಂದ? ಬೇರೆ ನಂಬರಿಂದ. ಯಾವ ನಂಬರಿಂದ ಇದು ಡಿವೈಡ್ ಆಗುತ್ತೆ ಅಂತ ಹೇಳೋದೇ ಫ್ಯಾಕ್ಟರ್ ಆಗಿರುತ್ತೆ. ನೆಕ್ಸ್ಟ್ 4 ಇಂದ ಡಿವೈಡ್ ಆಗಿರುತ್ತೆ. 5 ಅನ್ನೋದು ನೋಡಿ, 1 ಇಂದ ಡಿವೈಡ್ ಆಗುತ್ತೆ, 5 ಇಂದ ಡಿವೈಡ್ ಆಗುತ್ತೆ. 6 ನೋಡಿ ಸ್ಟೂಡೆಂಟ್ಸ್, ಅದೇ ರೀತಿಯಲ್ಲಿ 6 1 ಇಂದ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೆ, 3 ಇಂದ ಡಿವೈಡ್ ಆಗುತ್ತೆ. ಹಾಗಾದರೆ 1, 2, 3 ಆರ್ ದ ಫ್ಯಾಕ್ಟರ್ಸ್ ಆಫ್ 6. 6, 12, 18, 24 and 30 are multiples of 6. ಅರ್ಥ ಆಗ್ತಿದೆ ಅನ್ಸುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ನೋಡಿ, ಇಲ್ಲಿ ಮಲ್ಟಿಪಲ್ ಕ್ಯಾಲ್ಕುಲೇಟ್ ಮಾಡುವಾಗ ಮಲ್ಟಿಪಲ್ನ ಡಿವೈಡ್ ಮಾಡಿದೀವಿ ನೋಡಿ, ಡಿನಾಮಿನೇಟರ್ ಬರ್ದಿದ್ದೀವಿ ಮಲ್ಟಿಪಲ್ ಅಂದಾಗ. ಅದೇ ಫ್ಯಾಕ್ಟರ್ ಅಂತ ಹೇಳಿದಾಗ 1 ಅಂದ್ರೆ 6/1, 6/2, 6/3. ಈ ನಂಬರ್ನ ಡಿವೈಡ್ ಮಾಡುವಂತ ನಂಬರ್ಗಳು ಬೇಕು. ಬೇರೆ ನಂಬರ್ ಡಿವೈಡ್ ಮಾಡುತ್ತಾ? ಇಲ್ಲ. ಇಷ್ಟೇ ಲಿಮಿಟೆಡ್. ಫ್ಯಾಕ್ಟರ್ಸ್ ಏನಾಗಿರುತ್ತೆ? ಲಿಮಿಟೆಡ್ ಆಗಿರುತ್ತೆ. ಆದರೆ ಮಲ್ಟಿಪಲ್ಸ್ ಏನಾಗಿರುತ್ತೆ ಸ್ಟೂಡೆಂಟ್ಸ್? ಅನ್ಲಿಮಿಟೆಡ್ ಆಗಿರುತ್ತೆ. ಮಲ್ಟಿಪಲ್ಸ್ ಆಫ್ 3 ಬರೀರಿ ಅಂದ್ರೆ ಏಕಾಸಿ ನೀವು ಬರ್ಕೊಂಡು ಹೋಗ್ತಾನೆ ಇರ್ಬೋದು. ಅದೇ ಮಲ್ಟಿಪಲ್ಸ್ ಆಫ್ 3 ಬರಿ ಅಂತಂದ್ರೆ, ಫ್ಯಾಕ್ಟರ್ಸ್ ಆಫ್ 3 ಬರಿ ಅಂತ ಹೇಳಿದ್ರೆ 1 and 3 ಅಷ್ಟೇ. ಅರ್ಥ ಆಯ್ತು ಅನ್ಸುತ್ತೆ ಸ್ಟೂಡೆಂಟ್ಸ್? ಓಕೆ. ಇಲ್ಲಿ ಗಮನಿಸಬೇಕಾಗಿರೋ ಅಂಶಗಳು ಕೆಲವಿದೆ. ಆ ಗಮನಿಸಬೇಕಾಗಿರೋ ಅಂಶನ, ಹಾಗಾದ್ರೆ ಫ್ಯಾಕ್ಟರ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಮಲ್ಟಿಪಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. 1 ಈಸ್ ಫ್ಯಾಕ್ಟರ್ ಫಾರ್ ಆಲ್ ನಂಬರ್ಸ್. ಪ್ರತಿ ನಂಬರು ಕೂಡ ಅದೇನಾಗಿರುತ್ತೆ? ಫ್ಯಾಕ್ಟರ್ ಆಗಿರುತ್ತೆ. ಈ ಫ್ಯಾಕ್ಟರ್ ಅಲ್ಲಿ ನೋಡ್ರಿ, ಇಲ್ಲಿ ಫ್ಯಾಕ್ಟರ್ಗೆ ಎಕ್ಸಾಂಪಲ್ ಇದೆ ಅಲ್ವಾ? 1 ಅನ್ನೋದು ಇಲ್ಲೂ ಇದೆ ನೋಡಿ, ಕಾಣಿಸ್ತಾ ಇದೆ ಅನ್ಸುತ್ತೆ. ಒಂದು ಸ್ವಲ್ಪ ಎಂತ ನಂಬರ್ ತಗೊಳ್ಳಿ, ಎಂತ ನಂಬರ್ ಇಲ್ಲಿ ನೋಡಿ, ಇಲ್ಲಿ 1 ಅನ್ನೋದು ಇಲ್ಲಿದೆ, ಇಲ್ಲೂ 1 ಅನ್ನೋದಿದೆ, 6 ನಲ್ಲಿ 1 ಅನ್ನೋದು ಇದೆ. ಅದೇ ರೀತಿಯಲ್ಲಿ 8 ನಲ್ಲೂ ಅನ್ನೋದು ಒಂದಿದೆ ನೋಡಿ, 32 ಅನ್ನೋದ್ರಲ್ಲೂ ಒಂದಿದೆ ನೋಡಿ. ಹಾಗಾದ್ರೆ 1 ಅನ್ನೋದು ಎಲ್ಲ ನಂಬರ್ಸ್ಗೂ 1 ಅನ್ನೋದು ಫ್ಯಾಕ್ಟರ್ ಆಗಿರುತ್ತೆ ಸ್ಟೂಡೆಂಟ್. 50 ಅಂತ ತಗೊಳ್ಳಿ. 50 ಅಂತ ತಗೊಂಡ್ರೆ 1 ಅನ್ನೋದು ಮೊದಲನೇ ಫ್ಯಾಕ್ಟರ್, ಆಮೇಲೆ 2 ಅನ್ನೋದು ನೆಕ್ಸ್ಟ್ ಫ್ಯಾಕ್ಟರ್, ಆಮೇಲೆ 4 ಅನ್ನೋದು ಆಗೋದಿಲ್ಲ, 5 ಅನ್ನೋದು ನೆಕ್ಸ್ಟ್ ಫ್ಯಾಕ್ಟರ್, 10 ಅನ್ನೋದು ನೆಕ್ಸ್ಟ್ ಫ್ಯಾಕ್ಟರ್, ಅಂಡ್ ದ ಲಾಸ್ಟ್ 50 ಅನ್ನೋದು ಇನ್ನೊಂದು ಫ್ಯಾಕ್ಟರ್. ಹಾಗಾದ್ರೆ 50 ಅನ್ನೋದು 50ರ ಫ್ಯಾಕ್ಟರ್ ಆಗಿರುತ್ತೆ, 32 ಅನ್ನೋದು 32ರ ಫ್ಯಾಕ್ಟರ್ ಆಗಿರುತ್ತೆ, 5 ಅನ್ನೋದು 5ರ ಫ್ಯಾಕ್ಟರ್ ಆಗಿರುತ್ತೆ, 6 ಅನ್ನೋದು 6ರ ಫ್ಯಾಕ್ಟರ್ ಆಗಿರುತ್ತೆ, 8 ಅನ್ನೋದು 8ರ ಫ್ಯಾಕ್ಟರ್ ಆಗಿರುತ್ತೆ. ಅಂದ್ರೆ ನಂಬರ್ ಇಟ್ ಸೆಲ್ಫ್ ಈಸ್ ಎ ಫ್ಯಾಕ್ಟರ್ ಫಾರ್ ಎ ಗಿವನ್ ನಂಬರ್. ಯಾವ ನಂಬರ್ ಕೊಟ್ಟಿರ್ತಾನೋ ಆ ನಂಬರ್ ಫ್ಯಾಕ್ಟರ್ ಅದೇ ನಂಬರು ಆಗಿರುತ್ತೆ. ನಂಬರ್ ಇಟ್ ಸೆಲ್ಫ್ ಮಲ್ಟಿಪಲ್. ನಂಬರ್ ಇಟ್ ಸೆಲ್ಫ್ ಮಲ್ಟಿಪಲ್ ಏನಿದು? ಆ ನಂಬರ್ ಅನ್ನೋದೇ ಮಲ್ಟಿಪಲ್ ಆಗಿರುತ್ತೆ. ಅಂದ್ರೆ 2 into 3 ಈಕ್ವಲ್ಸ್ ಏನಾಗಿರುತ್ತೆ? 6 ಆಗಿರುತ್ತೆ. ಹಾಗಾದ್ರೆ 6 ನ ಫ್ಯಾಕ್ಟರ್ಸ್ ಯಾವ್ಯಾವುದು? 3 ಮತ್ತು 2. ಓಕೆ, 6 ನ ಫ್ಯಾಕ್ಟರ್ಸ್ ಯಾವ್ಯಾವುದು? 3 ಮತ್ತು 2. ಹಾಗಾದ್ರೆ 2 ನ ಮಲ್ಟಿಪಲ್ 6 ಆಗಿರುತ್ತೆ, 3 ನ ಮಲ್ಟಿಪಲ್ 6 ಆಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ ಹೇಳಿದ್ದು. 2 into 3 6 ಆದ್ಮೇಲೆ 6 ಡಿವೈಡ್ ಬೈ 2 6 ಡಿವೈಡ್ ಬೈ 3 ಅಂತಂದ್ರೆ ಅದು ಸೇಮ್ ಆಗಿರ್ಬೇಕು. ಅದೇ ರೀತಿಯಲ್ಲಿ ನಾನು ಹೇಳ್ತಾ ಇರೋದೇನು, 2 ಅನ್ನೋದು ಮಲ್ಟಿಪಲ್ ಆಗಿರುತ್ತೆ, ಫ್ಯಾಕ್ಟರ್ ಆಗಿರುತ್ತೆ 6ಗೆ. 6 ಅನ್ನೋದು ಏನಾಗಿರುತ್ತೆ? 2ಗೆ ಮಲ್ಟಿಪಲ್ ಆಗಿರುತ್ತೆ. 2, 3, 6. ಎಸ್, ಗೊತ್ತಾಯ್ತು ಅಂತ ಅನ್ಕೊಂಡೆ. ದೆನ್ ಏನಿದ್ರು ಇನ್ನೊಂಥರ ಅದನ್ನೇ ಹೇಳೋದೇ ಆದ್ರೆ, ವೆನ್ 2 or more numbers are multiplied to get a number,
ಈಗೆಲ್ಲ ಹೇಳಿದೆ 2 ಇಂಟು 3 ಅಂತ ಹೇಳಿದೆ. 2 ಇಂಟು 3 ಈಕ್ವಲ್ 6. ವೆನ್ 2 ಆರ್ ಮೋರ್ ನಂಬರ್ಸ್ ಆರ್ ಮಲ್ಟಿಪ್ಲೈಡ್, 2 ಅಥವಾ 2ಕ್ಕಿಂತ ಜಾಸ್ತಿ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ, ನಾನು 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ದೀನಿ. ಟು ಗೆಟ್ ಎ ನಂಬರ್ ಅಂದರೆ 1 ನಂಬರ್ ಸಿಕ್ತು. 1 ನಂಬರ್ ಸಿಕ್ತು. ಯಾವ ನಂಬರ್ ಸಿಕ್ತು? 6 ಅನ್ನೋ ನಂಬರ್ ಸಿಕ್ತು. ಸಂತೋಷ. ಈಚ್ ಆಫ್ ಸಚ್ ನಂಬರ್ ಈಸ್ ಕಾಲ್ಡ್ ಎ ಫ್ಯಾಕ್ಟರ್ ಆಫ್ ದ ಪ್ರಾಡಕ್ಟ್. ಅಂದ್ರೆ ಈಚ್ ಆಫ್ ದೀಸ್ ನಂಬರ್ಸ್, ಈ 2 ಮತ್ತು 3 ಅನ್ನೋದು ಈ ಕೊಟ್ಟಿರುವಂತಹ ಪ್ರಾಡಕ್ಟ್ನ ಮಲ್ಟಿಪ್ಲೈ ಮಾಡಿದ್ಮೇಲೆ ಬಂದಿದೆ ಅಲ್ವಾ, ಆ ಪ್ರಾಡಕ್ಟ್ ಮಲ್ಟಿಪ್ಲೈ ಮಾಡಿರೋ ನಂಬರ್ನ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈಗ 3 ಇಂಟು 5, ಸಾರಿ 2 ಇಂಟು 3 ಇಂಟು 5, 2 3 6, 6 5 30. ಹಾಗಾದ್ರೆ 2, 3 ಮತ್ತು 5ನ್ನ ನಾವು ಕರಿತೀವಿ 30ರ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. 30ರ ಫ್ಯಾಕ್ಟರ್ಸ್ ಯಾವ್ಯಾವುದು? ಈ 3 ಯಾವ ನಂಬರಿಂದ ಗುಣಿಸಿದೀವೋ ಅದನ್ನೇ ನಾವೇನಂತ ಕರಿತೀರ? ಫ್ಯಾಕ್ಟರ್ಸ್ ಅಂತ ಕೂಡ ಕರಿತೀವಿ ಸ್ಟೂಡೆಂಟ್. ಇದು ಇನ್ನೊಂದು ಡೆಫಿನೇಷನ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನೀವು ಗಮನಿಸಿದ್ದೆ, ಅದರ ಎಕ್ಸಾಂಪಲ್ ಅಲ್ಲಿ 3 ಇಂಟು 4 ಅಂದ್ರೆ ಬರೋದು 12 ಆಗಿರುತ್ತೆ. ದೆನ್ 3 and 4 ಆರ್ ದ ಫ್ಯಾಕ್ಟರ್ಸ್ ಆಫ್ 12. 3 and 4 ಆರ್ ದ ಫ್ಯಾಕ್ಟರ್ಸ್ ಆಫ್ 12. 12ನ ಫ್ಯಾಕ್ಟರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇಷ್ಟೊತ್ತು ನಾವು ತಿಳ್ಕೊಂಡಿದ್ದು ಮಲ್ಟಿಪಲ್ ಅಂದ್ರೆ ಏನು ಮತ್ತು ಫ್ಯಾಕ್ಟರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದು. ಮತ್ತೆ ಅರ್ಥ ಆಗಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋನ ರಿವೈಂಡ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಎಕ್ಸಾಂಪಲ್ ಸಾಕಷ್ಟು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿಗೂ ಡೌಟ್ ಬಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಟರ್ಮ್ಗೆ ಹೋಗೋದು ನಾವು ಕಾಮನ್ ಮಲ್ಟಿಪಲ್. ಹಾಗಾದ್ರೆ ಮಲ್ಟಿಪಲ್ ಕಂಡುಹಿಡಿದಿದ್ದೀವಿ. ಈಗ ಹೋಗ್ತಿರೋದು ನಾವ್ಯಾವುದು? ಕಾಮನ್ ಮಲ್ಟಿಪಲ್. ಕಾಮನ್ ಮಲ್ಟಿಪಲ್ ಏನಿದು? ಕಾಮನ್ ಮಲ್ಟಿಪಲ್ ಅಂದ್ರೆ a common multiple of 2 or more numbers. Common multiples of 2 or more numbers is a number which is exactly divisible by each of them. A common multiple of 2 or more numbers is a number in which is exactly divisible by each of them. ಅಂದ್ರೆ ಉದಾಹರಣೆಗೆ ಮಲ್ಟಿಪಲ್ಸ್ ಆಫ್ 2 ಇದೆ. ಏನು? 2 4 6 8 10 12 14 26. ಮಲ್ಟಿಪಲ್ಸ್ ಆಫ್ 3 ಏನಿದೆ? 3 6 9 12 15 18 21 24 27 30. ಇಲ್ಲಿ ಏನು ಹೇಳ್ತಾ ಇರೋದು? ಇಲ್ಲಿ ಅ ಕಾಮನ್ ಮಲ್ಟಿಪಲ್ಸ್ ಆಫ್ 2 ಆರ್ ಮೋರ್ ನಂಬರ್ಸ್, 2 ಅಥವಾ 2ಕ್ಕಿಂತ ಜಾಸ್ತಿ ನಂಬರ್ನ ಮಲ್ಟಿಪಲ್ಸ್ನ ಬರ್ದಿದ್ದೀವಿ. ನೋಡ್ರಿ, 2 ಅನ್ನೋ ನಂಬರ್ಗೆ ಮಲ್ಟಿಪಲ್ಸ್ ಬರ್ದಿದ್ದೀವಿ, 3 ಅನ್ನೋ ನಂಬರ್ಗೆ ಮಲ್ಟಿಪಲ್ಸ್ ಬರ್ದಿದ್ದೀವಿ, ಮಲ್ಟಿಪಲ್ನ ಬರ್ದಿದ್ದೀವಿ. ಕಾಮನ್ ಮಲ್ಟಿಪಲ್ ಯಾವುದು ಅಂದ್ರೆ ಈ 2 ಮತ್ತು 3ರಿಂದ ಡಿವೈಡ್ ಆಗುವಂತ ನಂಬರ್ ಕಾಮನ್ ಆಗಿರಬೇಕು. ಅದೇ ಕಾಮನ್ ಮಲ್ಟಿಪಲ್. ಅಂದ್ರೆ ನೋಡಿ, ಇಲ್ಲಿ ಎಲ್ಲಿ ಬರೆಯೋಣ? ಇಲ್ಲಿ ತೋರಿಸ್ತೀನಿ ನಿಮಗೆ, ಪಿಂಕಿಂದ ತೋರಿಸ್ತೀನಿ ನೋಡಿ. ಓಕೆ, 6 ಅಂದ್ರೆ ಇದು 2 ಅಲ್ವಾ? ಇದು 6/2 ಅನ್ನೋದ್ರಿಂದನೂ ಮಲ್ಟಿಪ್ಲೈ ಆಗುತ್ತೆ, 6/3 ಅನ್ನೋದ್ರಿಂದನೂ ಮಲ್ಟಿಪ್ಲೈ ಆಗುತ್ತೆ. ಅಂದ್ರೆ 3 ಇಂದನೂ ಡಿವೈಡ್ ಆಗಬೇಕು, 2 ಇಂದನೂ ಡಿವೈಡ್ ಆಗಬೇಕು. ಅದೇ ರೀತಿ ಇನ್ಯಾವ ಸಂಖ್ಯೆ ಇದೆ ನೋಡಿ? ಕಾಮನ್ ಆಗಿ 10 15 18. ಬ್ಯೂಟಿಫುಲ್. ನೋಡಿ, 18 ಅಂದ್ರೆ 18/2 ಅದರಿಂದನೂ ಡಿವೈಡ್ ಆಗುತ್ತೆ, 18/3. ಈ 3 ಅನ್ನೋ ಮಲ್ಟಿಪಲ್ ಮತ್ತು 2 ಅನ್ನೋ ಮಲ್ಟಿಪಲ್ ಇಂದ ಡಿವೈಡ್ ಆಗಬೇಕು. ಯಾವುದು? ಆ ನಂಬರ್. ಅದೇ ರೀತಿ ನೋಡಿ ಸ್ಟೂಡೆಂಟ್ಸ್, 24 ಅನ್ನೋದು ಮತ್ತು 24 ಅನ್ನೋದು. 24 ಅನ್ನೋದು 2 ಇಂದನೂ ಡಿವೈಡ್ ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. ಹಾಗಾದ್ರೆ ಇದನ್ನ ಕರಿತೀವಿ, ಈ 6 18 24ನ ನಾವು ಕರಿತೀವಿ ಕಾಮನ್ ಮಲ್ಟಿಪಲ್ಸ್. ಎಂತ ಕರಿತೀವಿ ಸ್ಟೂಡೆಂಟ್ಸ್? ಕಾಮನ್ ಮಲ್ಟಿಪಲ್ಸ್ ಅಂತ ಕರಿತೀವಿ ಸ್ಟೂಡೆಂಟ್ಸ್.
ಅದೇ ರೀತಿಯಲ್ಲಿ ಇನ್ನೊಂದು ಎಕ್ಸಾಂಪಲ್ ತಗೋಣ. 2 3 4 ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 2 3 ಮಾತ್ರ ತಗೊಂಡ್ರೆ 6 ಕಾಮನ್ ಆಗಿತ್ತು. ಆದರೆ 4 ಇಂದ ಅದು ಡಿವೈಡ್ ಆಗಲ್ಲ. ಹಾಗಾದ್ರೆ 2 3 4 ಈ ಮೂರಿಂದನೂ ಡಿವೈಡ್ ಆಗುವಂತಹದ್ದು ಕಾಮನ್ ಆಗಿ ಯಾವ ನಂಬರ್ನ ಡಿವೈಡ್ ಮಾಡುತ್ತೆ, ಯಾವ ನಂಬರ್ನ ಡಿವೈಡ್ ಮಾಡುತ್ತೆ ಅಂತ ಇವಾಗ ಫೈಂಡ್ ಔಟ್ ಮಾಡಬೇಕು. ದಟ್ ದ ಕಾಮನ್ ಫ್ಯಾಕ್ಟರ್, ಸಾರಿ ಕಾಮನ್ ಮಲ್ಟಿಪಲ್. ಹಾಗಾದ್ರೆ ಯಾವುದಿದೆ ಅಂತ ನೋಡೋದೇ ಆದ್ರೆ ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಇಲ್ಲಿ 8 ಇದೆ, ಇಲ್ಲಿಲ್ಲ, ಆಗಲ್ಲ. ಹಾಗಾದ್ರೆ ಇಲ್ಲಿ 12 ಇದೆ, ರೌಂಡ್ ಆಫ್ ಮಾಡ್ತೀನಿ. ಇಲ್ಲಿ 12 ಇದೆ, ಇಲ್ಲಿ 12 ಇದೆ, ಮತ್ತು ಇಲ್ಲೂ 12 ಇದೆ. ಹಾಗಾದ್ರೆ 12 ಇಸ್ ದ ಕಾಮನ್ ಮಲ್ಟಿಪಲ್. ಅದೇ ರೀತಿ ಹಾಗೆ ಮುಂದಕ್ಕೆ ಹೋಗ್ತೀವಿ. ಇಲ್ಲಿ 16 ಇದೆ, ಇಲ್ಲಿಲ್ಲ. ಇಲ್ಲಿ 20 ಇದೆ, ಇಲ್ಲಿಲ್ಲ, ಇಲ್ಲಿದೆ. ಅದೇ ರೀತಿ ಇಲ್ಲಿ 24 ಇದೆ, ಇಲ್ಲಿ 24 ಇದೆ. ಅದೇ ರೀತಿ ಇಲ್ಲಿ 24 ಇದೆ. ಹಾಗಾದ್ರೆ 12 and 24. ಅದೇ ರೀತಿ ಸೊ ಆನ್ ಮುಂದಕ್ಕೆ ಹೋಗ್ತಾ ಇರುತ್ತೆ. ಕಾಮನ್ ಮಲ್ಟಿಪಲ್ ಯಾವುದು ಅಂತ ನೋಡ್ಬೇಕಾಗುತ್ತೆ. ಹಾಗಾದ್ರೆ ನಿಮ್ಗೆ ಗೊತ್ತಾಗಬೇಕಾಗಿರೋದೇನು, ಕಾಮನ್ ಮಲ್ಟಿಪಲ್ ಅಂದ್ರೇನು. 2 ಅಥವಾ 3 ನಂಬರ್ಸ್ಗೆ ಅವನು ಏನು ಕೊಟ್ಟಿದ್ದನೋ ಈ 3 ನಂಬರಿಂದ ಆ ಸಂಖ್ಯೆ ಡಿವೈಡ್ ಆಗಬೇಕು, ರಿಮೈಂಡರ್ 0 ಬರಬೇಕು. ಅಂತ ನಂಬರ್ಸ್ನ ಏನಂತ ಕರಿತೀರ, ಕಾಮನ್ ಮಲ್ಟಿಪಲ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. 2 3 4ರಿಂದ 12 ಡಿವೈಡ್ ಆಗುತ್ತೆ, 24 ಡಿವೈಡ್ ಆಗುತ್ತೆ. ಅಂದ್ರೆ 12 ಡಿವೈಡ್ ಬೈ 4 ಅಂದ್ರೂ ಡಿವೈಡ್ ಆಗುತ್ತೆ, 12 ಬೈ 3 ಅಂದ್ರೂ ಡಿವೈಡ್ ಆಗುತ್ತೆ, 12 ಬೈ 2 ಅಂದ್ರೂ ಡಿವೈಡ್ ಆಗುತ್ತೆ. ಅದೇ ರೀತಿ 24 ಬೈ 4 ಅಂದ್ರೂ ಡಿವೈಡ್ ಆಗುತ್ತೆ, 24 ಬೈ 3 ಅಂದ್ರೂ ಡಿವೈಡ್ ಆಗುತ್ತೆ, 24 ಬೈ 2 ಅಂದ್ರೂ ಡಿವೈಡ್ ಆಗುತ್ತೆ. ಹಾಗಾದ್ರೆ 12 ಮತ್ತು 24 ಅನ್ನೋದು ಕಾಮನ್ ಮಲ್ಟಿಪಲ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇವೆರಡು ಕಾಮನ್ ಮಲ್ಟಿಪಲ್ ಯಾವುದಕ್ಕೆ, 2 3 4ಗೆ ಕಾಮನ್ ಮಲ್ಟಿಪಲ್ಸ್. ನಾನಿವಾಗ ಕೇಳ್ತಾ ಇರೋದೇನು ಅಂದರೆ, ಈ 12 24ರಲ್ಲಿ ಲೀಸ್ಟ್ ಯಾವುದಿರುತ್ತೆ. ಲೀಸ್ಟ್ ಅಂದರೆ ಕಡಿಮೆ, ಅತಿ ಕಡಿಮೆ ಇರೋದು. 24 ಮತ್ತು 12ರಲ್ಲಿ ಲೀಸ್ಟ್ ಇರೋದು ಯಾವುದು, 12. ಇದನ್ನೇ ನಾವು ಕರಿತೀವಿ, 12 ಅನ್ನೋದನ್ನೇ ಕರಿತೀವಿ ಲೀಸ್ಟ್ ಕಾಮನ್ ಮಲ್ಟಿಪಲ್. ಇದನ್ನೇ ನಾವು ಕರಿತೀವಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಸ್ಟೂಡೆಂಟ್ಸ್. ಅದೇ ರೀತಿ ಇಲ್ಲಿಗೆ ಬಂದಾಗ 2 ಮತ್ತು 3ಕ್ಕೆ ನಾವು ಮಲ್ಟಿಪಲ್ಸ್ನ ತಗೊಂಡ್ವಿ. ಅದರಲ್ಲಿ ಕಾಮನ್ ಆಗಿರೋದು ಯಾವುದು, ಕಾಮನ್ ಮಲ್ಟಿಪಲ್ಸ್ ಯಾವ್ಯಾವುದು, 6 ಒಂದಿತ್ತು, 18 ಒಂದಿತ್ತು, 24 ಇತ್ತು. ಇದರಲ್ಲಿ ಲೀಸ್ಟ್ ಯಾವುದು, 6 18 24 ಲೀಸ್ಟ್ ಅಂದರೆ ಕಡಿಮೆ ಯಾವುದಿದೆ, ಕಡಿಮೆ ಇರೋದು ಯಾವುದು, 6. ಹಾಗಾದ್ರೆ 6 ಅನ್ನೋದನ್ನೇ ಕರಿತೀವಿ ಸ್ಟೂಡೆಂಟ್ಸ್ LCM, ಲೀಸ್ಟ್ ಕಾಮನ್ ಮಲ್ಟಿಪಲ್. ಏನದು, ಲೀಸ್ಟ್ ಕಾಮನ್ ಮಲ್ಟಿಪಲ್, ಅದೇ LCM ಆಗಿರುತ್ತೆ ಸ್ಟೂಡೆಂಟ್ಸ್. ಇಷ್ಟೊತ್ತು ನಾನು LCM ಅನ್ನೋ ಮೀನಿಂಗ್ನೇ ಹೇಳೋದಕ್ಕೆ ಮಲ್ಟಿಪಲ್ ಅನ್ನೋದನ್ನ ಹೇಳಿದೆ, ಫ್ಯಾಕ್ಟರ್ಸ್ ಅನ್ನೋ ಮೀನಿಂಗ್ ಹೇಳಿದೆ, ಆಮೇಲಿಂದ ಕಾಮನ್ ಮಲ್ಟಿಪಲ್ ಅಂತ ಹೇಳಿದೆ ಸ್ಟೂಡೆಂಟ್ಸ್. ಅದಾದ್ಮೇಲೆ ಬಂದಿದ್ದೀನಿ ನಾನು ಲೀಸ್ಟ್ ಕಾಮನ್ ಮಲ್ಟಿಪಲ್ LCM. ಈ ಪ್ರೋಸೆಸ್ನ ಮಾಡಲಿಕ್ಕೆ ನಮ್ಗೇನಾಗುತ್ತೆ, TDS ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಲೀಸ್ಟ್ ಕಾಮನ್ ಮಲ್ಟಿಪಲ್, ಲೀಸ್ಟ್ ಕಾಮನ್ ಮಲ್ಟಿಪಲ್ನೇ ನಾವು ಶಾರ್ಟ್ ಫಾರ್ಮ್ ಆಗಿ LCM ಅಂತ ಮೊದಲಿಂದನೂ ಓದ್ತಾ ಇರೋದು ಸ್ಟೂಡೆಂಟ್ಸ್. ಹಾಗಾದ್ರೆ ದ ಲೋಯೆಸ್ಟ್ of the common multiples of 2 or more numbers. The lowest of the common multiples of the 2 or more numbers is called LCM. The LCM of 2 or more numbers is the smallest numbers which is exactly divisible by each one of the given number. ಅಂದ್ರೆ ದ ಲೋಯೆಸ್ಟ್ ಆಫ್ ದ ಕಾಮನ್ ಮಲ್ಟಿಪಲ್ಸ್, ದ ಲೋಯೆಸ್ಟ್ ಆಫ್ ದ ಕಾಮನ್ ಮಲ್ಟಿಪಲ್ಸ್ ಆಫ್ 2 or more ನಂಬರ್ಸ್. ನೋಡ್ರಿ, ಇಲ್ಲಿ 2 ನಂಬರ್ ಇದೆ, 2 ಮತ್ತು 3 ಅನ್ನೋ ನಂಬರ್ ಇದೆ. ಈ 2 ಮತ್ತು 3 ಅನ್ನೋ ನಂಬರ್ಗೆ, 2 ಅಥವಾ 3 ಅನ್ನೋ ನಂಬರ್ಗೆ ನಾವು ಈ 2 ಅಥವಾ 3 ನಂಬರ್ಗೆ ಕಾಮನ್ ಮಲ್ಟಿಪಲ್ಸ್ ಏನೇನಿದೆ, ಇಲ್ಲೂ 6 ಇದೆ, ಇಲ್ಲೂ 6 ಇದೆ, ಇಲ್ಲೂ 12 ಇದೆ, ಇಲ್ಲೂ 12 ಇದೆ, ಇಲ್ಲೂ 24 ಇದೆ, ಇಲ್ಲೂ 24 ಇದೆ. ಇದರಲ್ಲಿ ಏನಾಗಿರ್ಬೇಕು ಅಂತ ಹೇಳ್ತಾನೆ ಸ್ಟೂಡೆಂಟ್ಸ್,
ಲೋಯೆಸ್ಟ್ ಆಗಿರಬೇಕು ಅಂತ ಹೇಳ್ತಾನೆ. ಲೋಯೆಸ್ಟ್ ಅಂದರೆ 6, 12, 24ರಲ್ಲಿ ಏನಾಗಿರಬೇಕು? ಲೋಯೆಸ್ಟ್. ಲೋಯೆಸ್ಟ್ ಯಾವುದಾಗೆ? 6. ಹಾಗಾದರೆ 6 ಈಸ್ ದ ಎಲ್ ಸಿ ಎಂ. ಎಲ್ ಸಿ ಎಂ 6 ಆಗಿರುತ್ತೆ. ಅದೇ ರೀತಿಯಲ್ಲಿ ನೋಡಿ 2, 3, 4ಗೆ ಈ 3 ನಂಬರ್ಗೆ ಫ್ಯಾಕ್ಟರ್ಸ್ ಹಾಕಿದ್ದೀವಿ, ಮಲ್ಟಿಪಲ್ಸ್ ಹಾಕಿದ್ದೀವಿ. ಈ ಮಲ್ಟಿಪಲ್ಸಲ್ಲಿ ಯಾವ ಮಲ್ಟಿಪಲ್ ಲೀಸ್ಟ್ ಆಗಿದೆ ಅಂತ ನೋಡಿ. 1, 2 ಇದೆ, 12 ಒಂದಿದೆ, 24. ಲೀಸ್ಟ್, ಲೋಯೆಸ್ಟ್ ಅಂದರೆ ಕಡಿಮೆ ಇರೋದು ಯಾವುದಿರುತ್ತೆ? 12 ಇದೆ. ಹಾಗಾದರೆ 12 ಈಸ್ ದ ಎಲ್ ಸಿ ಎಂ. ಎಲ್ ಸಿ ಎಂ ಈಕ್ವಲ್ಸ್ 12 ಆಗಿರುತ್ತೆ ಸ್ಟೂಡೆಂಟ್ಸ್. ನಾವು ಅವನು ಏನೇ ನಂಬರ್ ಕೊಟ್ಟರು ಕೂಡ ಆ ನಂಬರ್ಗೆಲ್ಲ ಮಲ್ಟಿಪಲ್ಸ್ನ ಬರ್ಕೊಂಡು ಕೂತ್ಕೊಂಡು ಅದಕ್ಕೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋದರೆ ಅದು ಲಾಂಗ್ ಪ್ರೊಸೆಸ್ ಆಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಫೈಂಡ್ ಎಲ್ ಸಿ ಎಮ್ ಆಫ್ 99 ಆ್ಯಂಡ್ 52 ಅಂತ ಹೇಳಿದಾಗ ಇವೆರಡು ನಂಬರ್ನ 99ನ ಮಲ್ಟಿಪಲ್ನ ಬರೀಬೇಕು ಮತ್ತು 52ನ ಮಲ್ಟಿಪಲ್ಸ್ನ ಬರ್ಕೊಂಡು ಹೋಗ್ತಾನೆ ಇರಬೇಕು. ಲಾಂಗ್ ನಂಬರ್ಸ್ ಬರ್ತಾನೆ ಇರುತ್ತೆ. ಆ ನಂಬರ್ಸ್ನ ಯಾವ ಲೀಸ್ಟ್ ಅಂತ ಕಂಡುಹಿಡಿದು ಕಷ್ಟ ಆಗುತ್ತೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ 2 ಮೆಥಡ್ ಇದೆ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ಎಷ್ಟು ಮೆಥಡ್ ಇದೆ? 2 ಮೆಥಡ್ ಇದೆ. ಒಂದು, ಮೆಥಡ್ಸ್ ಆಫ್ ಫೈಂಡಿಂಗ್ ಎಲ್ ಸಿ ಎಂ. ಎಲ್ ಸಿ ಎಂನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ಮೆಥಡ್ ಇದೆ ಸ್ಟೂಡೆಂಟ್ಸ್. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್ ಸ್ಟೂಡೆಂಟ್ಸ್. ಹಾಗಾದರೆ ಮೆಥಡ್ಸ್ನಲ್ಲಿ 2 ಮೆಥಡ್ ಇದೆ ಸ್ಟೂಡೆಂಟ್ಸ್. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್, ಇನ್ನೊಂದು ಡಿವಿಷನ್ ಮೆಥಡ್. ಈ ಲಾಂಗ್ ಪ್ರೋಸೆಸ್ನ ಅವಾಯ್ಡ್ ಮಾಡಲಿಕ್ಕೋಸ್ಕರ 2 ಮೆಥಡ್ ಇದೆ ಸ್ಟೂಡೆಂಟ್ಸ್. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಹಾಗಾದ್ರೆ ಈಗ ನೋಡೋಣ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ ಯಾವ ರೀತಿ ಎಲ್ ಸಿ ಎಂನ ಕ್ಯಾಲ್ಕುಲೇಟ್ ಮಾಡುವಂತಹದ್ದು ಅನ್ನೋದಕ್ಕೆ ಮುಂಚೆ ಮೊದಲನೇ ಪ್ರಶ್ನೆ ಬಂದು ಫೈಂಡ್ ದ ಪ್ರೈಮ್ ಫ್ಯಾಕ್ಟರ್ಸ್. ಪ್ರೈಮ್ ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಯಾವುದಕ್ಕೆ? 36. ಹಾಗಾದರೆ 36 ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 36 ಅತಿ ಲೀಸ್ಟ್ ಸಂಖ್ಯೆಯಿಂದ ಮಾಡಬೇಕು. ಅತಿ ಲೀಸ್ಟ್ ಸಂಖ್ಯೆ ಯಾವುದು? ಅತಿ ಕಡಿಮೆ ಸಂಖ್ಯೆ 1. ಹಾಗಾದ್ರೆ 1ರಿಂದ 36 ಡಿವೈಡ್ ಮಾಡ್ತಿದ್ರೆ ಜೀವನ ಪರ್ಯಂತ ಡಿವೈಡ್ ಮಾಡ್ತಾನೆ ಇರ್ತೀವಿ, 36 ಬರ್ತಾ ಇರುತ್ತೆ ಸ್ಟೂಡೆಂಟ್. 1 ಬಿಟ್ಟು ಮುಂದಿನ ಸಂಖ್ಯೆ ಅಂದರೆ ಬರೋದು 2. 2 1 2 8, 2 9 18. 2ರಿಂದ ಹೋಗೋದಿಲ್ಲ, ಸೊ 3 ಅನ್ನೋದು 2ರಿಂದ ಹೋಗೋದಿಲ್ಲ, ಸೊ ಯಾವುದರಿಂದ ಹೋಗ್ಬೇಕಾಗಿರುತ್ತೆ? 3 3s 9, 3 1s. ಹಾಗಾದ್ರೆ ಪ್ರೈಮ್ ಫ್ಯಾಕ್ಟರ್ಸ್ ಯಾವ್ಯಾವುದು ಅಂದರೆ 2 × 2 × 3 × 3. ಹಾಗಾದರೆ 2 × 2 × 3 × 3 ಇದು ನಾವು ಪ್ರೈಮ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಈ 2 × 2ನ ನಾವು ಇನ್ನೊಂದು ರೀತಿಯಲ್ಲೂ ಬರೀಬೋದು ಸ್ಟೂಡೆಂಟ್ಸ್. ಇಂಟು ಇದೆ ಅಲ್ವಾ, ಇದನ್ನೇ ನಾವು ಎಷ್ಟು ಸಲ ರಿಪೀಟ್ ಆಗಿದೆ? 2 ಸಲ ರಿಪೀಟ್ ಆಗಿದೆ. ಅದು ನಾವು 2 ಸ್ಕ್ವೇರ್ ಅಥವಾ 2 to the power of 2 ಅಂತ ಕೂಡ ಹೇಳ್ತೀವಿ ಸ್ಟೂಡೆಂಟ್. ಅದೇ ರೀತಿಯಲ್ಲಿ 3 ಸ್ಕ್ವೇರ್ ಅಂದರೆ 3 × 3 ಅಂದರೆ ಈ ರೀತಿ ಬರೀತೀವಿ. ಇದು ಪ್ರೈಮ್ ಫ್ಯಾಕ್ಟರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ 144ಗೆ ಪ್ರೈಮ್ ಫ್ಯಾಕ್ಟರ್ಸ್ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. 144ಗೆ ಪ್ರೈಮ್ ಫ್ಯಾಕ್ಟರ್ ಹೆಂಗೆ ಕಂಡುಹಿಡಿಬೇಕು? 144ಗೆ ಪ್ರೈಮ್ ಫ್ಯಾಕ್ಟರ್ನ ಕಂಡುಹಿಡಿಬೇಕು ಅಂದರೆ 2 ಇಂದ 2 7 14, 2 2 2 3 2 6, 2 18, 2 9, 3 3, 3 1. ಹಾಗಾದರೆ 2 × 2 × 2 × 2 3 × 3 × 1. ಹಾಗಾದರೆ ಇಂಟು 1 ಅಂತ ಬರೀದ್ರು ಕೂಡ ಏನು ಬರಿಬೇಕಾಗಿರುತ್ತೆ ನಾವು? 2 ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ? 2 × 2 × 2 × 2 × 3 × 3. ಇದನ್ನೇ ಯಾವ ರೀತಿ ಬರಿಬೋದು ಸ್ಟೂಡೆಂಟ್ಸ್? ನಾನು ಹೇಳಿದ್ದು ಇವಾಗ 2 to the power of ಎಷ್ಟು ಸಲ ರಿಪೀಟ್ ಆಗಿದೆ? 4 ಟೈಮ್ಸ್ ರಿಪೀಟ್ ಆಗಿದೆ. 2 to the power of 4
into 3 to the power of 2. These are the prime factors. ಹಾಗಾದ್ರೆ ನೆಕ್ಸ್ಟ್ ಫೈಂಡ್ the LCM of 9 and 12. Find the LCM of 9 and 12. 9 ಮತ್ತು 12ರ LCM ಕಂಡುಹಿಡಿಬೇಕು. ಇಷ್ಟೊತ್ತು ನಾವು ಕಂಡುಹಿಡಿದು ಪ್ರೈಮ್ ಫ್ಯಾಕ್ಟರ್ಸ್ನ ಕಂಡುಹಿಡಿದ್ವಿ. ಅದೇ ರೀತಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಮೊದಲು 9ಗೆ ಪ್ರೈಮ್ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡೋಣ. 9 ಅನ್ನೋದು ಯಾವುದರಿಂದ ಡಿವೈಡ್ ಆಗುತ್ತೆ? 2 ಇಂದ ಆಗಲ್ಲ, 3 ಇಂದ. 3 3s 3 1. ಅದೇ ರೀತಿ 12 ನೋಡೋಣ. 12ಗೆ 2 ಇಂದ ಡಿವೈಡ್ ಆಗುತ್ತೆ. 2 6 2 3 3 1. ಹಾಗಾದ್ರೆ 9ಗೆ ಪ್ರೈಮ್ ಫ್ಯಾಕ್ಟರ್ಸ್ ಏನೇನಾಯಿತು? 3 into 3 ಅಂದರೆ ಬರೋದು 3 ಸ್ಕ್ವೇರ್. ಅದೇ ರೀತಿ 12ಗೆ ಏನು ಪ್ರೈಮ್ ಫ್ಯಾಕ್ಟರ್ಸ್ ಇರುವಂತಹದ್ದು? 2 into 2 into 3 ಅಂದರೆ ಬರೋದು 2 ಸ್ಕ್ವೇರ್ into 3. ಈಗ LCM ಬರೀಬೇಕು ಸ್ಟೂಡೆಂಟ್ಸ್. LCM ಈಗ ಮೋಸ್ಟ್ ಇಂಪಾರ್ಟೆಂಟ್. LCM ಏನ್ ಬರಿಬೇಕು ಅಂದ್ರೆ, ಇಲ್ಲಿ ಕಾಮನ್ ಆಗಿರುವಂತಹದ್ದು. ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 3 ಇದೆ. ಕಾಮನ್ ಆಗಿದೆಯಾ? ಇದೆಯಾ? ಇದ್ರೆ ಅದರಲ್ಲಿ ಹೈಯೆಸ್ಟ್ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದ್ರೆ ಅದರಲ್ಲಿ ಹೈಯೆಸ್ಟ್ ತಗೊಬೇಕು. 3ನೂ ಇದೆ, 3 ಸ್ಕ್ವೇರ್ ಇದೆ. ಇವೆರಡರಲ್ಲಿ ಹೈಯೆಸ್ಟ್ ಯಾವುದು? 3 ಸ್ಕ್ವೇರ್. ಮತ್ತು ಇಲ್ಲಿ 2 ಸ್ಕ್ವೇರ್ ಇದೆ, ಇಲ್ಲಿ ಇಲ್ಲ. ಹಾಗಾದ್ರೆ ಅದನ್ನು ತಗೊಬೇಕಾಗಿರುತ್ತೆ. ಇಲ್ಲೂ 2 ಕ್ಯೂಬ್ ಅಥವಾ 2 to the power of 4 ಇತ್ತು ಅಂದ್ರೆ 2 to the power of 4 ತಗೊಬೇಕಾಗಿತ್ತು. ಇದ್ರೆ ಹೈಯೆಸ್ಟ್, ಇಲ್ಲ ಅಂದ್ರೆ ಅಷ್ಟೇ ಕಸಪಿಸ ಎಲ್ಲ ತಗೊಂಡ್ಬಿಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಸೊ ಹಾಗಾದ್ರೆ ಬರುವಂತಹದು 3 ಸ್ಕ್ವೇರ್ ಅಂದ್ರೆ ಎಷ್ಟು? 9. 2 ಸ್ಕ್ವೇರ್ ಅಂದ್ರೆ ಎಷ್ಟು? 4. ಅಂದ್ರೆ 9 4 36. ಹಾಗಾದ್ರೆ LCM ಈಸ್ 36 ಸ್ಟೂಡೆಂಟ್ಸ್. ಸರ್ ಒಂದು ಸ್ವಲ್ಪ ಅರ್ಥ ಆಯ್ತು ಸರ್, ಇನ್ನೊಂದ್ಸಲ ಹೇಳಿ ಸರ್. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ತಗೊಳ್ಳಿ. ಫೈಂಡ್ ದ LCM ಆಫ್ 6 and 18. ಹಾಗಾದ್ರೆ 6ಗೆ ಫ್ಯಾಕ್ಟರ್ಸ್ನ ಕಂಡಿಡಿರಿ. 6 2 3s 2 ಇಂದ ಹೋಗಲ್ಲ, 3 1. 18ಗೆ ಕ್ಯಾಲ್ಕುಲೇಟ್ ಮಾಡೋಣ. 2 9 3 3 3 1. ಹಾಗಾದ್ರೆ 6ಗೆ ಕಾಮನ್ ಫ್ಯಾಕ್ಟರ್ಸ್ ನಾ ಕಂಡುಹಿಡಿಯೋಕೆ ಮೊದಲು 6ಗೆ ಫ್ಯಾಕ್ಟರ್ಸ್ ಏನೇನಿದೆ ನೋಡಿ. 2 into 3. ಅದೇ ರೀತಿಯಲ್ಲಿ 18ಗೆ ಮಲ್ಟಿಪಲ್ಸ್ ಏನೇನಿದೆ? 2 ಇದೆ, ಆಮೇಲೆ 3 ಅನ್ನೋದು 2 ಸಲ ರಿಪೀಟ್ ಆಗಿದೆ ಸ್ಟೂಡೆಂಟ್ಸ್. 2 ಅನ್ನೋದು 2 ಸಲ ರಿಪೀಟ್ 3 ಅನ್ನೋದು 2 ಸಲ ರಿಪೀಟ್ ಆಗಿದೆ. ಹಾಗಾದ್ರೆ 2 into 3 ಅನ್ನೋದು 2 ಸಲ ರಿಪೀಟ್ ಆಗಿದೆ ಅಂದ್ರೆ 3 ಸ್ಕ್ವೇರ್. ಈಗ ಇವಾಗ ನೀವು LCMನ ಬರಿಬೇಕು ಅಂದ್ರೆ ಫಸ್ಟ್ ಕಾಮನ್ ಆಗಿರೋದು ನೋಡಿ. ಕಾಮನ್ ಆಗಿರೋದೆಷ್ಟು? 2. ಅದಕ್ಕೆ ದೊಡ್ಡದು ಯಾವುದು ಅಂತ ನೋಡಬೇಕು. 2ನಾಗೆ ದೊಡ್ಡದಾಗಿರೋದು ಯಾವುದು? 2 ಅಷ್ಟೇನೆ. ಹಾಗಾದ್ರೆ 2ನೇ ತಗೊಂತೀರ. ಇಂಟು ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 3 ಇದೆ, ಕಾಮನ್ ಆಗಿದೆ. ಇವೆರಡರಲ್ಲಿ ಹೈಯೆಸ್ಟ್ ಇರೋದೆಷ್ಟು? ಹೈಯೆಸ್ಟ್ ಇರೋದೆಷ್ಟು? 3 ಸ್ಕ್ವೇರ್. ಹಾಗಾದ್ರೆ 2 into 9. ಹಾಗಾದ್ರೆ ಬರುವಂಥದ್ದು 18. 18 ಅನ್ನೋದೇ LCM ಆಗಿರುತ್ತೆ ಸ್ಟೂಡೆಂಟ್ಸ್. ಸರ್ ಒಂದು ಸ್ವಲ್ಪ ಅರ್ಥ ಆಯಿತು ಸರ್. ಓಕೆ, ನೋ ಇಶ್ಯೂ. ಇನ್ನೂ ಇದೆ. 5ನೇ ಪ್ರಾಬ್ಲಮ್ ನೋಡ್ತಾ ಇರೋದು ನಾವೀಗ. 5ನೇ ಪ್ರಾಬ್ಲಮ್, ಫೈಂಡ್ ದ LCM ಆಫ್ 6 and 15. ಹಾಗಾದ್ರೆ 6ಗೆ LCM ತಗೊಂಡ್ರೆ 2 3 3 1. 15ಗೆ ತಗೊಂಡ್ರೆ 3 5 5 1. ಹಾಗಾದ್ರೆ 6ಗೆ ಮಲ್ಟಿಪಲ್ಸ್ ಫ್ಯಾಕ್ಟರ್ಸ್ ಏನೇನಿರುತ್ತೆ ಅಂದ್ರೆ 2 into 3. 15ಗೆ ಮಲ್ಟಿಪಲ್ಸ್ ಏನಿರುತ್ತೆ ಅಂದ್ರೆ 3 into 5.
ಹಾಗಾದರೆ ಎಲ್ ಸಿ ಎಮ್ ಈಕ್ವಲ್ಸ್ ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿಲ್ಲ, ಹಾಗಾದ್ರೆ ಏನು ಮಾಡಬೇಕಾಗಿರುತ್ತೆ? 2 ಹಾಗೆ ತಗೊಳ್ಳಿ ಇಂಟು ಇಲ್ಲೂ 3 ಇದೆ, ಇಲ್ಲೂ 3 ಇದೆ. ಹೈಯೆಸ್ಟ್ ಎಷ್ಟಿದೆ ಇವೆರಡರಲ್ಲಿ? ಹೈಯೆಸ್ಟ್ ಎಷ್ಟಿದೆ? ಇವೆರಡರಲ್ಲಿ 3 ಅನ್ನೋದು ಹೈಯೆಸ್ಟು, ಅದಕ್ಕೋಸ್ಕರ 3 ತಗೊಳ್ಳಿ ಇಂಟು ಇಲ್ಲಿ 5 ಇಲ್ಲಿದೆ, ಇಲ್ಲಿಲ್ಲ, ಹಾಗಾದ್ರೆ 5 ಅನ್ನೋದು ತಗೊಳ್ಳಿ. ನಾನು ಎಲ್ಲ ನಂಬರು ತಗೊಳ್ಳಿ, ಕಾಮನ್ ಆಗಿದ್ರೆ ಹೈಯೆಸ್ಟ್ ತಗೊಳ್ಳಿ. ಹಾಗಾದ್ರೆ ಎಲ್ ಸಿ ಎಮ್ ಈಕ್ವಲ್ಸ್ 2 3 6, 6 5 30, 30 ಅನ್ನೋದೇ ಎಲ್ ಸಿ ಎಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ಸರ್ ಈಗ ಒಂದು ಸ್ವಲ್ಪ ಅರ್ಥ ಆಗ್ತಿದೆ ನೋಡಿ ಸ್ಟೂಡೆಂಟ್ಸ್, ಅಲ್ಲಿಗೂ ಕೂಡ ಇನ್ನ ಈಗ ನೋಡಿ, ಇವಾಗ 108 ಮಲ್ಟಿಪಲ್ ಫ್ಯಾಕ್ಟರ್ಸ್ ಕಂಡುಹಿಡಿಯೋಣ. 108 2 ಇಲ್ಲ, 2 4, 2ರಿಂದ 2 2, 2 7, 27, 3 9, 3 3, 3 1. ನೆಕ್ಸ್ಟ್ 124 ಏನಂತ ಬರೀಬೋದು ನೋಡಿ. 124 62 31, 31 ಯಾವುದರಿಂದನೂ ಹೋಗ್ಲಿಕ್ಕಿಲ್ಲ ಪ್ರೈಮ್ ನಂಬರ್. ಸೊ 31 ones. ಓಕೆ ಸ್ಟೂಡೆಂಟ್ಸ್, ಈಗ ಫ್ಯಾಕ್ಟರ್ಸ್ನ ಕಂಡುಹಿಡಿದಾಯಿತು. ಈಗ ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡೋಣ. ಹಾಗಾದರೆ 108ಗೆ ಫ್ಯಾಕ್ಟರ್ಸ್ ಏನು? 2 ಸಲ ರಿಪೀಟ್ ಆಗಿದೆ, 2 ಸ್ಕ್ವೇರ್ ಇಂಟು 3 ಸಲ ರಿಪೀಟ್ ಆಗಿದೆ, 3 ಕ್ಯೂಬ್. ಅದೇ ರೀತಿಯಲ್ಲಿ 124ಗೆ 2 ಸಲ ರಿಪೀಟ್ ಆಗಿದೆ, 2 ಸ್ಕ್ವೇರ್ ಇಂಟು 31. ಈಗ ಇವಾಗ ನಾವು ಬರೆಯೋಕೊಟ್ಟಿರೋದು ಎಲ್ ಸಿ ಎಮ್ ಈಕ್ವಲ್ಸ್ ಎಷ್ಟು ಅಂತ ನೋಡಿ. ಇಲ್ಲಿ 2 ಸ್ಕ್ವೇರ್ ಕಾಮನ್ ಆಗಿದೆ, ಸೊ 2 ಸ್ಕ್ವೇರೇ ತಗೊಬೇಕಾಗಿರುತ್ತೆ. ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಸ್ಟೂಡೆಂಟ್ಸ್, ಏನು ಅಂತಂದ್ರೆ ಅಕಸ್ಮಾತ್ ಒಂದು 2 ಕ್ಯೂಬ್ ಇದು, ಒಂದು 2 ಸ್ಕ್ವೇರ್ ಇದ್ರೆ ಅದಾಗ ಹೈಯೆಸ್ಟ್ ತಗೊಬೇಕಾಗಿರುತ್ತೆ. ಹಾಗಾದ್ರೆ ಇಲ್ಲಿ ನಾವು ತಗೊಬೇಕಾಗಿರೋದು 2 ಸ್ಕ್ವೇರ್ ಇಂಟು ಇಲ್ಲಿ ನಾವು ತಗೊಬೇಕಾಗಿರೋದು 2 ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ 3 ಕ್ಯೂಬ್ ಇಲ್ಲಿದೆ, ಇಲ್ಲಿಲ್ಲ ಅಂದರೆ ಅದನ್ನು ತಗೊಬೇಕಾಗಿರುತ್ತೆ 3 ಕ್ಯೂಬ್. ಇಲ್ಲಿ 31 ಇದೆ, ಇಲ್ಲಿಲ್ಲ ಅಂದರೆ ಅದನ್ನು ಕೂಡ ತಗೊಬೇಕು. ನಾನು ನಿಮ್ಗೆ ಹೇಳಿರೋದೇನು, ಎರಡರಲ್ಲೂ ಕಾಮನ್ ಆಗಿದ್ರೆ ಅಥವಾ ಅಷ್ಟು ನಂಬರ್ಗಳಲ್ಲೂ ಕಾಮನ್ ಆಗಿದ್ರೆ ಹೈಯೆಸ್ಟ್ ತಗೊಳ್ಳಿ, ಕಾಮನ್ ಆಗಿಲ್ಲ ಅಂದರೆ ಎಲ್ಲ ಕಸ ಪಿಸ ಎಲ್ಲ ತಗೊತಾರೆ. ಹಾಗಾದರೆ ಎಲ್ ಸಿ ಎಮ್ ಈಕ್ವಲ್ಸ್ 2 ಸ್ಕ್ವೇರ್ ಅಂದರೆ 4, 3 ಕ್ಯೂಬ್ ಅಂದರೆ 27 ಇಂಟು 31. ಹಾಗಾದರೆ ಎಲ್ ಸಿ ಎಮ್ ಈಕ್ವಲ್ಸ್ 4 ಇಂಟು 27 ಇಂಟು 31 ಮಾಡಿದ್ರೆ ಬರೋದು 3348 ಸ್ಟೂಡೆಂಟ್ಸ್. ಇಷ್ಟೇ ಸ್ಟೂಡೆಂಟ್ಸ್. ಈಗಲೂ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಎಕ್ಸಾಂಪಲ್ ಮಾಡ್ತೀನಿ. ಈಗ ಒಂದ್ಸಲಿ ನೋಡಿ, ಇವಾಗೆಲ್ಲ 2 ನಂಬರ್ ಮಾಡಿದ್ವಿ, ಇವು 3 ನಂಬರ್. ಅದಕ್ಕೇನು ಕೊಂಬೇನಿಲ್ಲ, ಸೇಮ್ ಪ್ರೊಸೀಜರ್. ಎಸ್ ಸ್ಟೂಡೆಂಟ್ಸ್, 7th ಪ್ರಾಬ್ಲಮ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. 7th and 8th. ಫೈಂಡ್ ಎಲ್ ಸಿ ಎಮ್ ಆಫ್ 4, 8 and 12. ಫಸ್ಟ್ 4ಕ್ಕೆ ಫ್ಯಾಕ್ಟರ್ಸ್ ಕಂಡಿದ್ದೀರಿ, 2 2s, 2 1s. ಆಮೇಲೆ 8ಗೆ ಕಂಡಿದ್ದೀರಿ, 2 4, 2 2, 2 1. ಹಾಗೆ 12 ಕಂಡಿದ್ದೀರಿ, 2 6, 2 3, 3 1. ಹಾಗಾದರೆ ನಾವೇನು ಮಾಡಬೇಕು? ಯಾವುದಕ್ಕೆ ಎಲ್ ಸಿ ಎಮ್ ಫ್ಯಾಕ್ಟರ್ಸ್ನ ತಗೊಳ್ಳೋಣ. 4, 8 and 12. ಏನೇನಿದೆ ಇಲ್ಲಿ? 2 ಸಲ ರಿಪೀಟ್ ಆಗಿದೆ, 2 ಸ್ಕ್ವೇರ್. ಇಲ್ಲಿ 3 ಸಲ ರಿಪೀಟ್ ಆಗಿದೆ, ಸೊ 3 ಸ್ಕ್ವೇರ್ ತಗೊಂಬಿಟ್ಟಿರ. ಆಮೇಲೆ 2 ಕ್ಯೂಬ್. ಬಿ ಕೇರ್ಫುಲ್ ಸ್ಟೂಡೆಂಟ್ಸ್. ಇಲ್ಲೇನಾಗಿದೆ? 12ಗೆ 2 ಸಲ ರಿಪೀಟ್ ಆಗಿದೆ, ಅದಕ್ಕೆ 2 ಸ್ಕ್ವೇರ್ ತಗೊತೀನಿ ಇಂಟು ಇದೇನಾಗಿದೆ 3, ಒಂದು ಅಡಿಷನ್ ಇದೆ, 3 ತಗೊತೀನಿ. ಈಗ ಇವಾಗ ಎಲ್ ಸಿ ಎಮ್ ಬರಿಬೇಕು ಸ್ಟೂಡೆಂಟ್ಸ್.
LCM ನ ಬರಿಬೇಕು ಅಂತಂದ್ರೆ ಇಲ್ಲಿ ಕಾಮನ್ ಆಗಿ ಏನಿದೆಯೋ ಅದರಲ್ಲಿ ಹೈಯೆಸ್ಟ್ ಇರೋದು ಬರಿಬೇಕಾಗಿರುತ್ತೆ. 2 ಸ್ಕ್ವೇರ್ 2 ಸ್ಕ್ವೇರ್ 2 ಕ್ಯೂಬ್ನಲ್ಲಿ ಹೈಯೆಸ್ಟ್ ಇರೋದು 2 ಕ್ಯೂಬ್. ಹಾಗಾದ್ರೆ ಇಲ್ಲಿ ಬರಿಬೇಕಾದ್ರೆ ನಾವು 2 ಕ್ಯೂಬ್ ಇಂಟು 3 ಇಲ್ಲಿದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ ನಾನೇನು ಹೇಳಿದೆ, ಕಸ ಎಲ್ಲ ತಗೊಂಬಿಡಿ ಅಂತ ಹೇಳಿದ್ದೆ, 3ನೂ ತಗೊಬೇಕಾಗಿರುತ್ತೆ. ಹಾಗಾದ್ರೆ 2 ಕ್ಯೂಬ್ ಅಂದ್ರೆ ಎಷ್ಟು? 8. 2 3 6 ಅಂತ ತಗೊಂಡ್ಬಿಟ್ಟಿರ. 2 ಕ್ಯೂಬ್ ಅಂದರೆ 2 ಇಂಟು 2 ಇಂಟು 2 ಅಂದ್ಬಿಟ್ಟು ಅರ್ಥ ಸ್ಟೂಡೆಂಟ್ಸ್. ಹಾಗಾದರೆ 2 2 4 4 2 8 ಅಂದ್ಬಿಟ್ಟು ಅರ್ಥ. ಹಾಗಾದರೆ 8 ಇಂಟು 3. ಹಾಗಾದರೆ LCM ಈಕ್ವಲ್ಸ್ 8 3 24 ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಇನ್ನೊಂದು ಪ್ರಾಬ್ಲಮ್ ಮಾಡೋದೇ ಆದರೆ 15 20 25. 15 ಮೊದಲು ಫ್ಯಾಕ್ಟರ್ಸ್ ಕಂಡಿಡೋಣ. 2ರಿಂದ ಹೋಗಲ್ಲ, 3ರಿಂದ ಹೋಗುತ್ತೆ, 3 5 5 1. ನೆಕ್ಸ್ಟ್ 20ಗೆ 2 10 2 5 5 1. ಅದೇ ರೀತಿಯಲ್ಲಿ 25ಗೆ 2ಇಂದ ಹೋಗಲ್ಲ, 3ಇಂದ ಹೋಗಲ್ಲ, 4ಇಂದ ಹೋಗಲ್ಲ, 5ಇಂದ ಹೋಗುತ್ತೆ, 5 5 5 1. ಹಾಗಾದ್ರೆ ಇವಾಗ ಯಾವ್ಯಾವುದಕ್ಕೆ 15 20 25ಗೆ ಏನು ಬರಿಬೇಕು ನಾವು? ಫ್ಯಾಕ್ಟರ್ಸ್ ಬರಿಬೇಕು. ಇದಕ್ಕೇನು 3 ಇಂಟು 5. ಇದಕ್ಕೇನು 2 2 ಸಲ ರಿಪೀಟ್ ಆಗಿದೆ, 2 ಸ್ಕ್ವೇರ್ ಇಂಟು ಏನಿದು 5. ಇದು 5 ಅನ್ನೋದು 2 ಸಲ ರಿಪೀಟ್ ಆಗಿದೆ, ಸೊ 5 ಸ್ಕ್ವೇರ್. ಈಗ LCM ಬರಿಬೇಕು ಸ್ಟೂಡೆಂಟ್ಸ್. LCM ಎಷ್ಟಾಗಿರುತ್ತೆ ಅಂದರೆ ಇಲ್ಲಿ 3 ಇದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ 3 ಬರೀಬೇಕು. ಇಲ್ಲಿ 2 ಸ್ಕ್ವೇರ್ ಇದೆ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ. ಹಾಗಾದ್ರೆ 2 ಸ್ಕ್ವೇರ್ ಬರೀಬೇಕು. ಆದರೆ ಇಲ್ಲಿ ಗಮನಿಸಿದ್ರೆ 5 ಅನ್ನೋದು 3 ಕಡೆನೂ ಇದೆ, ಕಾಮನ್ ಆಗಿದೆ. ಇದರಲ್ಲಿ ಹೈಯೆಸ್ಟ್ ಯಾವುದಿದೆ? 5 ಸ್ಕ್ವೇರ್ ಇದೆ. ಹಾಗಾದರೆ ಇಂಟು 5 ಸ್ಕ್ವೇರ್. ಹಾಗಾದರೆ 3 ಇಂಟು 4 ಇಂಟು 25. ಹಾಗಾದರೆ 25 4 100, 100 3 300. ಏನಿದೆ ಸ್ಟೂಡೆಂಟ್ಸ್? LCM. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಸರ್ ನೀವೇ ಎಲ್ಲ ಮಾಡಿಬಿಟ್ರೆ ನಾವೇನು ಸರ್ ಮಾಡೋದು? ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು ಸ್ಟೂಡೆಂಟ್ಸ್. ಹಾಗಾದರೆ ಇದನ್ನು ತಗೊಳ್ಳಿ, ನೀವು ಹೋಮ್ವರ್ಕ್ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ ಅಥವಾ ಪಾಸ್ ಒತ್ತಿ ಬರ್ಕೊಳ್ಳಿ. ಆನ್ಸರ್ಸ್ನ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ರೆಡ್ನಲ್ಲಿ ಬರೆದಿದ್ದೀನಿ ಸ್ಟೂಡೆಂಟ್ಸ್, ರೌಂಡ್ ಆಫ್ ಮಾಡಿದ್ದೀನಿ. ನೆಕ್ಸ್ಟ್ ಫೈಂಡ್ LCM ಆಫ್ 15 28 108 105. 4 ನಂಬರ್ನ ತಗೊಳ್ಳಿ, 15 ಫ್ಯಾಕ್ಟರ್ಸ್ ಕಂಡಿಡಿರಿ, 28 ಫ್ಯಾಕ್ಟರ್ಸ್ ಕಂಡಿಡಿರಿ, 108 ಫ್ಯಾಕ್ಟರ್ಸ್ ಕಂಡಿಡಿರಿ, 105ಗೆ ಫ್ಯಾಕ್ಟರ್ಸ್ ಕಂಡಿಡಿರಿ. ಆಮೇಲಿಂದ ಎಲ್ಲ ತಗೊಳ್ಳಿ, ಎಲ್ಲಿ ಕಾಮನ್ ಇದೆಯೋ ಅದು ಹೈಯೆಸ್ಟ್ ತಗೊಳ್ಳಿ. ಕಾಮನ್ ಇಲ್ಲ ಅಂದರೆ ಕಾಮನ್ ಆಗಿಂದಾಗೆ ತಗೊಳ್ಳಿ. ಇದು ಕೂಡ ಹೋಮ್ವರ್ಕ್ ಆಗಿರುತ್ತೆ ನಿಮಗೆ. ಆನ್ಸರ್ ಬರೋದು 3780. ಅದೇ ರೀತಿಯಲ್ಲಿ ನೀವು ಇಲ್ಲಿ ಗಮನಿಸ್ತಾ ಹೋದರೆ 11 12 13 14 15 16 17 18 ಫೈಂಡ್ LCM ಆಫ್ ಅಂದ್ಬಿಟ್ಟಿದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಬ್ಲೂ ಶೇಡ್ನಲ್ಲೆಲ್ಲ ಆನ್ಸರ್ಸ್ ಬರಬಹುದು ಅಂತ ಕೊಟ್ಟಿರೋದು. ಇದೇ ಬರುತ್ತೆ ಅಂದ್ಬಿಟ್ಟಲ್ಲ, ಬರಬಹುದು ಎಕ್ಸ್ಪೆಕ್ಟೆಡ್. ನೀವು ಟ್ರೈ ಮಾಡಿ, ಬರಲಿಲ್ಲ ಅಂದರೆ ಇನ್ನೊಂದ್ಸಲಿ ಟ್ರೈ ಮಾಡಿ, ಅಲ್ಲಿಗೂ ಬರಲಿಲ್ಲ ಅಂದರೆ ನಾನೊಂದ್ಸಲಿ ಟ್ರೈ ಮಾಡ್ತೀನಿ. ಓಕೆ, ಹಾಗಾದರೆ ಇದೆಲ್ಲ ನಿಮಗೆ ಹೋಮ್ವರ್ಕ್ ಸ್ಟೂಡೆಂಟ್ಸ್. ಹೋಮ್ವರ್ಕ್ ಅಂದರೆ ವರ್ಕಿಂಗ್ಸ್. ಇಷ್ಟೊತ್ತು ನೀವು ಕೂತ್ಕೊಂಡು ಕೇಳಿದ್ದಕ್ಕೆ ನೀವು ಮಾಡಬೇಕಾಗಿರೋ ಕೆಲಸ. ವರ್ಕ್ ಮಾಡಬೇಕು. ಬರೀ ನೋಡಿದ್ರೆ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ ಸ್ಟೂಡೆಂಟ್ಸ್, ಮರ್ತೋಗ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡಿದರೆ, ಪ್ರಾಕ್ಟೀಸ್ ಮೇಲೆ ಪ್ರಾಕ್ಟೀಸ್ ಮಾಡಿದರೆ ಪಕ್ಕಾ ನಿಮಗೆ ಎಕ್ಸಾಮಿನೇಷನ್ವರೆಗೂ ಜ್ಞಾಪಕ ಇರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. 18ನೇ ಪ್ರಾಬ್ಲಮ್ವರೆಗೂ. 18 ಪ್ರಾಬ್ಲಮ್ ಆದಮೇಲೆ ಇದನ್ನು ಕೂಡ ಎಲ್ಲನೂ ಕೂಡ ನಿಮಗೆ ಹೋಮ್ ವರ್ಕ್ ಸ್ಟೂಡೆಂಟ್ಸ್.
ಇಷ್ಟೊತ್ತು ನಾವು ಮಾಡಿದ್ದು ಕ್ಯಾಲ್ಕುಲೇಷನ್ ಆರ್ ಫೈಂಡಿಂಗ್ ಆಫ್ ವಾಟ್ ಎಲ್ ಸಿ ಎಮ್. ಎಲ್ ಸಿ ಎಮ್ ಎಷ್ಟು ಮೆಥಡ್ ಇದೆ? 2 ಮೆಥಡ್ ಇದೆ. ಫಸ್ಟ್ ಒನ್ ಏನು? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಈಗ ನೀವು ಮಾಡಿದ್ದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಮಾಡಿದ್ದು ಸ್ಟೂಡೆಂಟ್ಸ್. ಹಾಗಾದ್ರೆ ಇನ್ನೊಂದು ಮೆಥಡ್ ಇದೆ, ಡಿವಿಷನ್ ಮೆಥಡ್. ಡಿವಿಷನ್ ಮೆಥಡ್ ಇದೆ. ಹಾಗಾದ್ರೆ ಈಗ ಆಲ್ರೆಡಿ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ. ಇದನ್ನು ಹೇಳಿದ್ರೆ ಓವರ್ ಬರ್ಡನ್ ಆಗ್ಬಿಡ್ತೀರಾ. ಸೊ ಫಸ್ಟ್ ಇಷ್ಟು ಪ್ರಾಕ್ಟೀಸ್ ಮಾಡಿ ಸ್ಟೂಡೆಂಟ್ಸ್. 24 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. 24 ಚೆನ್ನಾಗಿರಲ್ಲ ಅನ್ಸುತ್ತೆ. 25th ಒಂದು ತಗೊಂಬಿಡಿ. 25th ಪ್ರಾಬ್ಲಮ್ 10, 25, 50, 100 and 200. So ಇದರ LCM 25 ಪ್ರಾಬ್ಲಮ್ಸ್. ಟೋಟಲಿ 100 ಪೇಜಸ್. 100 ಪೇಜಸ್. ಒಂದು ನೋಟ್ಬುಕ್ ಇಡ್ರಿ. ಅನ್ರೂಲ್ಡ್ ಪ್ರಿಫರಬಲ್. ರೂಲ್ಡ್ ಆಲ್ರೆಡಿ ಇಟ್ಬಿಟ್ಟಿದ್ರೆ ನೋ ವರಿ. ಅದ್ರಾಗ ಮುಗಿಸಿದ್ಮೇಲೆ ಅನ್ರೂಲ್ಡ್ ಇಡಕ್ಕೆ ಪ್ರಯತ್ನ ಪಡಿ. ನೋಡಿ, ನಾನು ರೂಲ್ಡಲ್ಲೆಲ್ಲೂ ಬರಿತಾ ಇಲ್ಲ. ಅನ್ರೂಲ್ಡ್ ನಾನು ಎಲ್ಲಿ ಬೇಕಾದ್ರೂ ಬರಿಬೋದು. ರೂಲ್ಡ್ ತಗೊಂಡ್ರೆ ಏನಾಗುತ್ತೆ, ಗೆರೆ ಮೇಲೆ ಬರಿಬೇಕಾಗುತ್ತೆ ಸ್ಟೂಡೆಂಟ್. 100 ಪೇಜಸ್ ಸಾಕು. 100 ಪೇಜಸ್ ಮುಗಿದ್ಮೇಲೆ ಗೊತ್ತೇ ಇದೆ ಅಲ್ವಾ, ಇನ್ನೊಂದು ಇಡ್ಬೋದು 100 ಪೇಜಸ್. ಓಕೆ, 100 ಪೇಜಸ್ ನೋಟ್ಬುಕ್ನಲ್ಲಿ ಪಾರ್ಟ್ 1ನಲ್ಲಿ ಮತ್ತು ಪಾರ್ಟ್ 2ನಲ್ಲಿ 17 ಟರ್ಮ್ಸ್ನ ಮೀನಿಂಗ್ಸ್ ಹೇಳಿದ್ದೀನಿ, ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ಅದಷ್ಟು ಬರೀಬೇಕು. ಇನ್ನೊಂದು ಪರ್ಫೆಕ್ಟ್ ನಂಬರ್ ಅನ್ನೋದನ್ನ ಬಗ್ಗೆ ವಿಚಾರ ನಾನು ನಿಮ್ಗೆ ಹೇಳಿಲ್ಲ. ಈಗ ಹೇಳಿದ್ರೆ ಮತ್ತೆ ಡ್ರ್ಯಾಗಿಂಗ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಅಥವಾ ಅಟ್ ದ ಎಂಡ್ ಆಫ್ ದಿಸ್ ಚಾಪ್ಟರಲ್ಲಿ ಇದ್ರ ಬಗ್ಗೆ ಹೇಳಿ ಮುಂದಕ್ಕೆ ಹೋಗ್ತೀನಿ. ಸೊ ಈ ಪ್ರಾಬ್ಲಮ್ಸ್ನೆಲ್ಲ ಆ ನೋಟ್ಬುಕ್ನಲ್ಲೇ ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಆ ಒಂದು ನೋಟ್ಸ್ನಲ್ಲೇ ಇವನ್ನೆಲ್ಲ ಕಾಪಿ ಮಾಡ್ಕೊಂಡು ನೀವು ವರ್ಕಿಂಗ್ಸ್ ಮಾಡಿ ಇಟ್ಕೊಂಡು ಹೋಗಿ ಸ್ಟೂಡೆಂಟ್ಸ್. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಸೊ ನಾಳಿನ ಎಪಿಸೋಡ್ನಲ್ಲಿ ಡಿವಿಷನ್ ಮೆಥಡ್ ಯಾವ ರೀತಿ ಇರುತ್ತೆ, ಇದಕ್ಕಿಂತ ವಿಭಿನ್ನವಾಗಿರ್ತದ, ಏನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, LCMನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಡಿವಿಷನ್ ಮೆಥಡ್ನಲ್ಲಿ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾಳೆ ನೋಡೋಣ. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.